ಎಲ್ಲರಿಗೂ ಸುಪ್ರಭಾತ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಶ್ರೀಯುತ ನಾರಾಯಣ ಅವರೇ, ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ದಿನೇಶ್ ಹೆಗ್ಡೆ ಅವರೇ, ಹಾಗೂ ಎಲ್ಲ ಬಂಧು ಭಗಿನಿಯರೇ, ಈಗಾಗಲೇ ವಿಷಯ ತಿಳಿಸಿದ ಹಾಗೆಯೇ ಪಂಚಪರಿವರ್ತನೆ ಅಂದರೆ ಏನು, ನಮ್ಮ ಕರ್ತವ್ಯಗಳೇನು, ಅದರಲ್ಲಿ ನಾವು ಮಾಡಬೇಕಾಗಿರೋದು ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೋದಷ್ಟೇ. ಇದು ವರ್ಷಪೂರ್ತಿ ಮತ್ತು ಜೀವನ ಪೂರ್ತಿ ನಡೀಬೇಕಾಗಿರುವಂತಹ ಒಂದು ಸಂಕಲ್ಪ. ಆ ರೀತಿಯಲ್ಲಿ ಅದು ಯೋಜನೆ ಆಗಿದೆ. ಸಾಮಾನ್ಯವಾಗಿ ಪಂಚ ಅಂದ ತಕ್ಷಣ ಅನೇಕ ವಿಷಯಗಳು ನಮಗೆ ಕಣ್ಮುಂದೆ ಒಮ್ಮೆ ಹಾದು ಹೋಗ್ತವೆ. ಉದಾಹರಣೆಗೆ ಪಂಚಪ್ರಾಣ, ಪಂಚಗವ್ಯ, ಪಂಚಾಮೃತ, ಪಂಚಪಾಂಡವರು, ಪಂಚಕನ್ಯೆಯರು, ಪಂಚಭೂತಗಳು, ಇನ್ನೂ ಅನೇಕ ಪಂಚದಲ್ಲಿ ಇರುತ್ತೆ. ಹಾಗೆ ಇದೊಂದು ಪಂಚ ಅಲ್ಲ, ಅದೇ ರೀತಿಯಲ್ಲಿ ಸೇರಿಸ್ಕೊಂಡು ಬಿಟ್ಟಿರುವಂಥದ್ದಲ್ಲ. ಆದರೆ ಪಂಚಮಂ ಕಾರ್ಯಸಿದ್ಧಿ ಅಂತ ಅನ್ನುವಂಥದ್ದು ಒಂದಿದೆ. ಈಗ ತಕ್ಷಣಕ್ಕೆ ಈ ಪಂಚ ವಿಷಯಗಳು ಅದನ್ನು ನಾವು ಸಿದ್ಧಿ ಮಾಡ್ತಾ ಹೋದಾಗ ಇನ್ನಷ್ಟು ಇದಕ್ಕೆ ಜೋಡಿಸ್ಕೊಳ್ಳುತ್ತೆ. ಪಂಚಕ್ಕೆ ನಿಲ್ಲುವಂಥದ್ದಲ್ಲ ಇದು. ಆದರೆ ಸದ್ಯಕ್ಕೆ ಅದರ ವ್ಯಾಖ್ಯಾನ ಪಂಚಪರಿವರ್ತನೆ ಅನ್ನುವಂಥ ಹೆಸರಲ್ಲೇ ಕಳೆದ ಒಂದೆರಡು ವರ್ಷಗಳಿಂದ ಚಾಲ್ತಿಯಲ್ಲಿದೆ. ಹಾಗಾದರೆ ಏನು ಪಂಚಪರಿವರ್ತನೆ? ಅದರಲ್ಲಿ ಮುಖ್ಯವಾಗಿ ಪರಿವರ್ತನೆ, ಸಾಮಾಜಿಕ ಪರಿವರ್ತನೆ ಸಮಾಜದಲ್ಲಿ ತರಬೇಕನ್ನುವಂಥದ್ದನ್ನು ವಿವೇಕಾನಂದರು ಅನೇಕ ಬಾರಿ ಅದನ್ನು ಹೇಳಿದ್ದಾರೆ. ದ ಜಾಯ್ ಈಸ್ ಯು ಆರ್ ದ ಇನ್ಸ್ಟ್ರೂಮೆಂಟ್ಸ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದನ್ನು ಅವರು ದೇಶದ ಎಲ್ಲೆಡೆ ಹೋಗಲಿ ಯುವಕ ಯುವತಿಯರನ್ನ ಕುರಿತು ಹೇಳಿರೋದೇ ಇದು. ಪರಿವರ್ತನೆಯ ಹರಿಕಾರರು ನೀವು ಆಗಬೇಕು. ನಮಗೆಲ್ಲ ಅವಕಾಶಗಳು ಪರಿವರ್ತನೆ ತರಲಿಕ್ಕೆ ಇದೆ, ಸಾಧ್ಯತೆಯೂ ಇದೆ. ನೀವು ಅದರ ವಾಹಕರಾಗಬೇಕು ಅನ್ನೋದನ್ನು ಇಡೀ ದೇಶಾದ್ಯಂತ ಹೇಳ್ತಾ ಹೋದ್ರು ಅವರು. ಅವ್ರಿಗೆ ಗೊತ್ತಿತ್ತು ಈ ದೇಶವನ್ನು ಮತ್ತೆ ಪರಮವೈಭವಕ್ಕೆ ಜಗಜ್ಜನನಿ ಮಾಡಲಿಕ್ಕೆಲ್ಲ ಸಾಧ್ಯತೆ ಇದೆ. ಆದರೆ ಇಲ್ಲಿನ ಸಜ್ಜನರು, ಸಮಾಜ ಶಕ್ತಿ ಅದನ್ನು ನಿರ್ವಹಿಸಬೇಕು, ಆ ಅಪೇಕ್ಷೆ ಅವರಿಗಿತ್ತು. ಜಗತ್ತನ್ನು ಗೆದ್ದು ಬಂದರು ಅವರು. ಆದರೆ ಭಾರತವನ್ನು ದಾರಿಗೆ ತರಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯ ಆಗಲಿಲ್ಲ. ಅದಕ್ಕೆ ಅವರು ಕೊಲಂಬೋ ಟು ಅಲ್ಮೋರಾ ಅವರ ಭಾಷಣದುದ್ದಕ್ಕೂ ಯುವಕರನ್ನು, ಯುವ ಜನತೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದೇನೆ, ಇಡೀ ಸಮಾಜ ತನ್ನೆಲ್ಲ ಶಕ್ತಿಯನ್ನು ಸುರಿದು ನಿಮ್ಮನ್ನು ವಿದ್ಯಾವಂತರನ್ನಾಗಿ ಮಾಡುತ್ತೆ, ನೀವು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತಾ ಇದೆ. ಇನ್ ರಿಟರ್ನ್ ನೀವೇನು ಸಮಾಜದ ಬಗ್ಗೆ ಗಮನ ಕೊಡಲಿಲ್ಲ ಅಂದರೆ ನಿಮ್ಮನ್ನು ದೇಶದ್ರೋಹಿಗಳು ಅಂತಲೇ ಕರಿಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದರು. ಟ್ರೈಟರ್ಸ್ ಅನ್ನೋಂಥ ಪದವನ್ನು ಕೂಡ ಸಮಾಜದ ಬಗ್ಗೆ ಉಪಯೋಗ ಮಾಡ್ತಾರೆ. ನೀವು ವಾಪಸ್ ಸಮಾಜಕ್ಕೆ ಏನು ಕೊಡದೇ ಇದ್ದರೆ. ಆ ವ್ಯಕ್ತಿ 3-4 ದಿನಗಳಿಗೆ ಸೀಮಿತವಾಗಿ ಶಿಕಾಗೋ ಧರ್ಮ ಸಂಸತ್ತಿಗೆ ಹೋಗಿರೋದಿರ್ಬೋದು. ಅದು ಬಹಳ ಶ್ರಮದಿಂದ, ಕಷ್ಟದಿಂದ. ಆದರೆ ಆ ದೇಶದ ಜನ ಅವ್ರನ್ನ 3.5 ವರ್ಷ ವಾಪಸ್ ಬರಲಿಕ್ಕೆ ಬಿಡಲಿಲ್ಲ. ಅಷ್ಟು ಅವ್ರನ್ನ ಎಂಗೇಜ್ ಮಾಡಿದರು. 1893ರಲ್ಲಿ ಹೋದರು, 97ರಲ್ಲಿ ಅವ್ರು ವಾಪಸ್ ಬಂದದ್ದು ಅವರು. ಅಂದರೆ ಅಷ್ಟು ಹೇಳಲಿಕ್ಕೆ ಅವ್ರ ಹತ್ರ ವಿಚಾರ ಇತ್ತು. ಅದನ್ನು ಕೇಳಲಿಕ್ಕೆ ಜನರು ಇದ್ದರು, ಕೇಳಿ ಅರ್ಥನೂ ಮಾಡ್ಕೊಂಡಿದ್ದರು. ಜೀವನ ಅಂದರೆ ಇದು ಅನ್ನೋದವರಿಗೆ ಚೆನ್ನಾಗಿ ಸ್ಪಷ್ಟ ಆಗಿತ್ತು. ಆದರೆ ವಾಪಸ್ ಬಂದ ಮೇಲೆ ಅವ್ರನ್ನ ಪ್ರಶ್ನೆ ಕೇಳಿದಾಗ, ನೀವು ಇಂಗ್ಲೆಂಡಲ್ಲಿ ಇಷ್ಟು ವರ್ಷ ಇದ್ದಿರಿ, ಈ ಭಾರತದ ವೇದಾಂತ, ಭಾರತದ ಜೀವನ ಇಷ್ಟೆಲ್ಲ ಕೇಳಿದ ಮೇಲೆ ನೀವು ಸ್ವಾತಂತ್ರ್ಯನ ಕೇಳಿಬಿಡ್ಬೋದಿತ್ತಲ್ಲ, ಸುಲಭವಾಗಿ ತಗೊಂಡೇ ಬಂದುಬಿಡ್ಬೋಯಿತು. ಅವ್ರು ಹೇಳ್ತಾರೆ, ನಾನು ಕೇಳ್ತಿದ್ದೆ, ನೆಕ್ಸ್ಟ್ ಬೆಳಿಗ್ಗೆನೇ ನನಗೂ ಸಿಗ್ತಾನೂ ಇತ್ತದು. ಆ ಥರ ವ್ಯವಸ್ಥೆಯನ್ನು ಮಾಡ್ಬೋದಿತ್ತು. ಆದರೆ ಕೇವಲ ಬ್ರಿಟಿಷರಿಂದ ನಾವು ಕಳ್ಕೊಂಡಿರೋದಲ್ಲ, ಸಾವಿರಾರು ವರ್ಷಗಳಿಂದ ಕಳ್ಕೊಳ್ತಾ ಇದ್ದೀವಿ, ಮತ್ತೆ ಕಳ್ಕೊಳ್ತಾ ಇದ್ದೀವಿ, ಮತ್ತೆ ಪಡಿತಾನೇ ಇದ್ದೀವಿ. ಇದು ಯಾಕೆ ಹೀಗೆ? ಇದೇನಾದರೂ ಸರಿ ಆಗಬೇಕು ಅಂತಿದ್ದರೆ ಒಂದು 50 ವರ್ಷ ನಾವು ಭಾರತ ಮಾತೆಯನ್ನು ಆರಾಧ್ಯವಾಗಿ ಪೂಜೆ ಮಾಡಬೇಕು. ಅಂದರೆ ದೇಶಕ್ಕಾಗಿ ಬದುಕೋದನ್ನು ಕಲಿಬೇಕು. ನಾವೆಲ್ಲ ದೇವತೆಗಳು ಇಷ್ಟೊಂದು ಪೂಜೆ ಮಾಡ್ತೀವಿ,
ಅದನ್ನೆಲ್ಲ ಸ್ವಲ್ಪ ಬದಿಗಿಟ್ಟರೂ ಪರವಾಗಿಲ್ಲ. ಭಾರತ ಮಾತೆ ನಮ್ಮ ಆರಾಧ್ಯ ಕೇಂದ್ರ ಸ್ಥಾನದಲ್ಲಿ ಪೂಜಿಸಲ್ಪಡಬೇಕು. ಅಂದರೆ ಭಾರತಕ್ಕಾಗಿ ಬದುಕಬೇಕು. ಆ ಥರ ಬದುಕಬೇಕಾದ್ರೆ ಇನ್ನೊಂದು 50 ವರ್ಷ ನಾವು ಭಾರತವನ್ನು ಆರಾಧನೆ ಮಾಡಬೇಕು. ಆಗ ಬರುವಂಥ ಸ್ವಾತಂತ್ರ್ಯ ಗಟ್ಟಿಯಾಗಿ ಉಳಿಬೋದು. ಅವ್ರು ಹೇಳಿದ್ದು 1897ರಲ್ಲಿ. ಸರಿಯಾಗಿ 50 ವರ್ಷಕ್ಕೆ ನಮಗೆ ಸ್ವಾತಂತ್ರ್ಯ ಬಂದಿದೆ. ಆದರೂ ಸ್ವಾತಂತ್ರ್ಯ ಅಲ್ಲ ಬಂದಿರೋದು, ಸ್ವತಂತ್ರ ಇದು ಸ್ವರಾಜ್ಯ ಅಷ್ಟೇ. ನಮಗೆ ಭೌಗೋಳಿಕವಾಗಿರುವಂಥ ಪ್ರದೇಶ ಸಿಕ್ಕಿದೆ. ಆದರೆ ಸ್ವತಂತ್ರ ಅಂದರೆ ಏನು, ಸ್ವ ಅಂದರೆ ಏನು, ಅದನ್ನು ನಿಜಕ್ಕೂ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ ಸಾಧ್ಯ ಆಗಲಿಲ್ಲ. ಆ ಸ್ವತ್ವದ ವಿಚಾರ ಕೂಡ ಈ ಪಂಚಪರಿವರ್ತನೆಯಲ್ಲಿ ಒಂದಿದೆ. ಆ ವಿವೇಕಾನಂದರು ಅಪೇಕ್ಷೆ ಪಟ್ಟರು ಒಂದು 100 ಜನ ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ಸ್ನಾಯುಗಳು, ನರಗಳು, ವಜ್ರ ಸಂಕಲ್ಪಿತ ಆ ಥರದ ಮನೋಭಾವ ಇರುವಂತಹ 100 ಜನ ಸಿಕ್ಕಿದರೆ ಪರಿವರ್ತನೆ ಮಾಡ್ತೀನಿ ಅನ್ನುವಂಥ ಅಪೇಕ್ಷೆ ಅವರಿಗಿತ್ತು, ಆಸೆಯೂ ಇತ್ತು. ಆದರೆ ಅವರಿಗೆ ಆ ಕಾಲಘಟ್ಟದಲ್ಲಿ 100 ಜನ ಸಿಗುವಂಥ ಒಂದು ವ್ಯವಸ್ಥೆ ಇರಲಿಲ್ಲ. ಅಂದರೆ ಬ್ರಿಟಿಷರ ವ್ಯವಸ್ಥೆಯಲ್ಲಿ ನಾವು ಮುಳುಗಿ ಹೋಗಿ ಆಗಿತ್ತು. ಬ್ರಿಟಿಷರೇ ಸರ್ವಸ್ವ ಅನ್ನುವಂಥ ರೀತಿಯಲ್ಲಿ ಜನ ವರ್ತಿಸಲಿಕ್ಕೆ ಪ್ರಾರಂಭ ಮಾಡಿದರು. ಇತ್ತೀಚೆಗೆ ಪ್ರಧಾನಮಂತ್ರಿಯವರು ನೆನಪು ಮಾಡಿದರು, 1835ರಲ್ಲಿ ಮೆಕಾಲೆ ಈ ದೇಶಕ್ಕೆ ಬಂದು ನಮ್ಮ ಮತಿಭ್ರಮಣೆ ಮಾಡಿದ್ದದ್ದು ಇನ್ನೂ ಆ ಸ್ಲೇವರಿ ಇನ್ನೂ ಉಳಿದಿದೆ, ನಮ್ಮದು ಈಗಲೂ ಇದೆ. ಅದಕ್ಕೆ 200 ವರ್ಷ, ಇನ್ನು 10 ವರ್ಷದಲ್ಲಿ ಆಗುತ್ತೆ. 2035 ಒಳಗಾದ್ರೂ ನಾವು ಈ ಸ್ಲೇವರಿಯಿಂದ ಪೂರ್ಣ ಮುಕ್ತ ಆಗಲಿಕ್ಕೆ ಸಾಧ್ಯ ಇದೆಯಾ ಅಂದರೆ ಅದನ್ನು ಸಾಧಿಸಲೇಬೇಕು. ಅದನ್ನು ಸಾಧಿಸಿದರೆ 2047ಕ್ಕೆ ಸ್ವಾತಂತ್ರ್ಯದ ಶತಕ ಬರುವಂಥ ಸಂದರ್ಭದಲ್ಲಿ ಆಗ ಭಾರತ ನಿಶ್ಚಿತವಾಗಿಯೂ ಮತ್ತು ಆ ವೈಭವ ಸ್ಥಾನಕ್ಕೆ ಹೋಗುತ್ತೆ ಅನ್ನುವಂಥ ಸಂಕಲ್ಪ ಈಗ ಕೇವಲ ಸಂಕಲ್ಪವಾಗಿ ಉಳಿದಿಲ್ಲ. ಅದು ಪ್ರತಿಯೊಬ್ಬರ ಮನಸ್ಸಲ್ಲಿ ಗಟ್ಟಿಯಾಗ್ತಾ ಬರ್ತಾಯಿದೆ. ನಾವು ಸಾಧಿಸ್ಬೋದು. ಒಂದು ಸಣ್ಣ ಗುಂಪು ಭಯಾನಕವಾಗಿಯೂ ಹೇಳುವಂಥದ್ದು ಪ್ರಾರಂಭ ಮಾಡಿದೆ. 2047ರಲ್ಲಿ ಹಿಂದೂಸ್ಥಾನ ಎಲ್ಲಿರುತ್ತೆ, ನಾವೇ ಅದನ್ನು ಕಬಳಿಸ್ಕೊಳ್ತೀವಿ, ನಮ್ಮ ಸಂಖ್ಯಾತ್ಮಕವಾಗಿ ಹೆಚ್ಚು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳಿದರೂ ಕೂಡ ಒಳಗೆ ದೇಶಕ್ಕಾಗಿಯೇ ಬದುಕುವಂತಹ, ದೇಶದ ಬಗ್ಗೆನೇ ಕ್ಷಣ ಕ್ಷಣನೂ ಚಿಂತೆ ಮಾಡುವಂತಹ ಕೆಲವೇ ವ್ಯಕ್ತಿಗಳಿಗಾದರೂ ಒಂದು ವಿಶ್ವಾಸ ಇದೆ, 2047ರಲ್ಲಿ ಮತ್ತೆ ಭಾರತ ಜಗದ್ಗುರು ಆಗಿಯೇ ಆಗುತ್ತೆ. ವಿಶ್ವನೇ ಭಾರತಕ್ಕೆ ನತಮಸ್ತಕ ಆಗೋ ರೀತಿಯಲ್ಲಿ ನಮಗೆಲ್ಲ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ಹೇಳ್ತಾನೇ ಇದ್ದಾರೆ. ಆದರೆ ಇದು ಕೇವಲ ಒಂದು ವಿಷನ್ ಅಥವಾ ಅಪೇಕ್ಷೆ ಅಷ್ಟೇ ಆಗಿ ಉಳಿದ್ರೆ ಅದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆಸೆಗಳು ತುಂಬ ಇರುತ್ತೆ, ಆದರೆ ಆಸೆಗಳ ಜೊತೆಯಲ್ಲೇ ಅದನ್ನು ನಿರ್ವಹಿಸುವಂಥ ಒಂದು ದೊಡ್ಡ ತಂಡ ಬೇಕಾಗುತ್ತೆ. ಇಡೀ ದೇಶನೇ ಎದ್ದು ನಿಲ್ಲಬೇಕು. ಆ ಥರ ನಿಂತಾಗ ಮಾತ್ರ ಯಾವುದೇ ಸವಾಲನ್ನು ನಾವು ಸ್ವೀಕರಿಸಲಿಕ್ಕೆ ಸಾಧ್ಯ ಇದೆ, ಪರಿವರ್ತನೆ ಸಾಧ್ಯ ಇದೆ. ಅಂಥ ಕಾಲಘಟ್ಟದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನು ಸಂಘಟನಾತ್ಮಕವಾಗಿ ಯಶಸ್ವಿಯಾಗಿ ನಿರ್ವಹಿಸಿ ವ್ಯಕ್ತಿ ನಿರ್ಮಾಣದ ಮೂಲಕನೇ ನಾವು ಸಮಾಜ ಪರಿವರ್ತನೆ ತರಬಹುದು ಅನ್ನುವಂಥ ಸಂಕಲ್ಪದೊಂದಿಗೆ ಅದಾದರೆ ಮಾತ್ರ ಪರಮವೈಭವ ಸಾಧ್ಯ ಇದೆ. ಹಾಗೆ ಪರಮವೈಭವಂ ನೇತುಮೇ ತತ್ ಸ್ವರಾಷ್ಟ್ರಂ, ಈ ರಾಷ್ಟ್ರವನ್ನು ಮತ್ತೆ ಪರಮವೈಭವಕ್ಕೆ ತಗೊಂಡು ಹೋಗ್ತೀವಿ. ಅದಕ್ಕೆ ಪೂರ್ವ ಷರತ್ತಾಗಿ ವ್ಯಕ್ತಿ ನಿರ್ಮಾಣ. ಪ್ರತಿಯೊಬ್ಬ ವ್ಯಕ್ತಿಯೂ ದೇಶಕ್ಕಾಗಿ ನಾನೇನಾದರೂ ಮಾಡ್ತೀನಿ ಅನ್ನೋಂಥ ಸಂಕಲ್ಪದಿಂದ ಪ್ರತಿನಿತ್ಯ ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಆ ಥರದ ಒಂದು ಕಾರ್ಯತಂತ್ರ ಕೂಡ ಸಂಘದ್ದಿದೆ. ಭಾಳ ಮುಖ್ಯವಾಗಿ ಪರಿವರ್ತನೆಯಲ್ಲಿ 2 ರೀತಿ ಇದೆ. ನಾನು ಪಂಚಪರಿವರ್ತನೆ ಹೇಳೋ ಮೊದಲು ನಿಜಕ್ಕೂ ಸಮಾಜ ಪರಿವರ್ತನೆ ಮತ್ತು ವ್ಯವಸ್ಥೆ ಪರಿವರ್ತನೆ ಅಂದರೆ ಏನು, ವ್ಯವಸ್ಥಾ ಪರಿವರ್ತನ್ ಮತ್ತು ಸಮಾಜ ಪರಿವರ್ತನೆ, ಸಾಮಾಜಿಕ ಪರಿವರ್ತನೆ, ಇದೆರಡು ಸಮಾಜವನ್ನು ಸರಿ ಮಾಡಲಿಕ್ಕಿರುವಂತಹ 2 ಪ್ರಮುಖ ಅಂಗಗಳು. ವ್ಯವಸ್ಥಾ ಪರಿವರ್ತನೆ ಅಂದರೆ ಸಿಸ್ಟಮಿಕ್ ಟ್ರಾನ್ಸ್ಫಾರ್ಮೇಷನ್. ನಮ್ಮ ದೇಶದಲ್ಲಿ ಅನೇಕ ಸಿಸ್ಟಮ್ಸ್ ಇದೆ, ವ್ಯವಸ್ಥೆಗಳಿದೆ. ಅದು ಆರ್ಥಿಕ ವ್ಯವಸ್ಥೆ ಇರ್ಬೋದು, ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು, ಕಾರ್ಮಿಕರ ವ್ಯವಸ್ಥೆ ಇರ್ಬೋದು, ಅನೇಕ ಜೀವನದ ಕ್ರಮದಲ್ಲಿ ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು. ಇದೆಲ್ಲ ಒಂದಷ್ಟು ಸಿಸ್ಟಮ್ಸ್. ಆ ಸಿಸ್ಟಮಲ್ಲಿ ಪರಿವರ್ತನೆ ದೇಶಕ್ಕೆ ಪೂರಕವಾಗಿ ಆಗಬೇಕು. ನಮ್ಮ ಚಿಂತನೆಗಳೆಲ್ಲವೂ ನಮ್ಮ ದೇಶದ ಆಧಾರಿತವಾಗಿಯೇ ಇರಬೇಕು. ಹೇಳಿ ಕೇಳಿ ನಾವು ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ಅನೇಕರು ಜೋಡಿಸ್ಕೊಂಡಿರುವಂಥವರು. ರಾಷ್ಟ್ರದ ಉತ್ಥಾನನೇ ನಮಗೆ ಮುಖ್ಯ. ದೇಶ ಉತ್ಥಾನ ಅನ್ನುವಂಥ ಪದ ಅದರಲ್ಲಿ ಸಮ್ಮಿಳಿತ ಆಗಿದ್ದರೂ ಕೂಡ ರಾಷ್ಟ್ರ ಅನ್ನುವಂಥದ್ದು ಕಲ್ಪನೆ ಬಂದಾಗ ದೇಶಕ್ಕಿಂತ ಮೇಲೆದ್ದು ನಿಲ್ತೀವಿ ನಾವು.
ಅದು ಹೇಗೆ ಅಂದರೆ ಒಂದು ದೇಶ, ರಾಜ್ಯ, ರಾಷ್ಟ್ರ ಇವೆಲ್ಲವೂ ಸಿನಾನಿಮ್ಸ್ ಅಂತ ನಮಗೆ ಅನಿಸುತ್ತೆ. ಮೂರು ಒಂದೇ ಅಲ್ವ, ಇದೇನಿದೆ, ರಾಜ್ಯಗಳ ಒಕ್ಕೂಟನೇ ಒಂದು ದೇಶ ಆಗಿರುತ್ತೆ. ದೇಶವನ್ನೇ ನೀವು ಇನ್ನೊಂದು ಅರ್ಥದಲ್ಲಿ ರಾಷ್ಟ್ರ ಅಂತ ಹೇಳ್ಬೋದು. ಆದರೆ ಇದಕ್ಕೆ ನಿಶ್ಚಿತವಾಗಿರುವಂಥ ಒಂದು ವ್ಯತ್ಯಾಸಗಳು ಇದೆ. ನಾವು ರಾಷ್ಟ್ರ ಅಂತ ಕಣ್ಣು ಮುಂದೆ ತಂದಾಗ, ರಾಷ್ಟ್ರದ ಉನ್ನತಿ ಆಗಬೇಕು ಅಂತ ಹೇಳಿದಾಗ ದೇಶ ಅಷ್ಟೇ ಉನ್ನತಿ ಆದರೆ ಸಾಕಾಗಲ್ಲ. ಹಾಗಾಗಿ ದೇಶ ಅನ್ನುವಂಥದ್ದು ಒಂದು ಭೌಗೋಳಿಕ ಪ್ರದೇಶ ಆಗಿದ್ದರೆ ಅದರಲ್ಲಿ ವಾಸವಾಗಿರುವಂಥ ಎಲ್ಲ ಜನಸಮೂಹ ಕೆಲವು ನಿಯಮಗಳಿಗೆ ಬದ್ಧರಾಗಿ, ಕೆಲವು ಕಾನೂನುಗಳಿಗೆ ಇತಿಮಿತಿ ಒಳಪಟ್ಟು ಜೀವನವನ್ನು ನಿರ್ವಹಿಸ್ತಾ ಇರುವಂಥದ್ದು ನಡೀತಾನೇ ಇರ್ತದೆ. ಅದು ಒಂದು ದೇಶದ ಭೌಗೋಳಿಕ ಪ್ರದೇಶದ ಒಳಗಡೆ ಒಂದು ಜಿಯೋಪೊಲಿಟಿಕಲ್ ಇರ್ಬೋದು ಅಥವಾ ಒಂದು ಜಿಯೋಗ್ರಫಿ ಲೊಕೇಶನಲ್ಲಿ ಮಾಡುವಂಥ ಜೀವನ, ಅದು ದೇಶ ಅಂತ ತಗೊಂಡ್ರೆ, ರಾಜ್ಯ ಅನ್ನುವಂಥದ್ದು ನಾಟ್ ಬರೀ ಕರ್ನಾಟಕ ರಾಜ್ಯ, ಆಂಧ್ರ ರಾಜ್ಯ ಅಂತ ಅಲ್ಲ. ರಾಜ್ಯ ಅಂದರೆ ಅಲ್ಲೊಂದು ಸಿಸ್ಟಮ್, ಪೊಲಿಟಿಕಲ್ ಸಿಸ್ಟಮೋ ಅಥವಾ ಏನೊಂದು ಆಡಳಿತ ನಡೆಸುವಂಥ ವ್ಯವಸ್ಥೆ ಇರುತ್ತೆ. ಅದರ ಆಧಾರದಲ್ಲಿ ಜನಸಮೂಹ ನಡೀತಾ ಹೋಗ್ತಾ ಇರುತ್ತೆ. ಟ್ಯಾಕ್ಸ್ ಕಟ್ಟಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು, ಇನ್ಯಾವುದೋ ಇದರಲ್ಲಿ ಮಾಡ್ತಾ ಹೋಗಬೇಕು. ಒಂದು ವೆಹಿಕಲ್ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನು ನಿಯಮಗಳನ್ನು ಹಾಕುತ್ತೆ ನಾವು ಮಾಡ್ತಾ ಹೋಗುವಂಥದ್ದು. ದ್ಯಾಟ್ ಬಿಕಮ್ಸ್ ಎ ಜಿಯೋ ಪೊಲಿಟಿಕಲ್ ವ್ಯವಸ್ಥೆ. ರಾಷ್ಟ್ರ ಅನ್ನುವಂಥದ್ದು ಇದಕ್ಕಿಂತ ಮೇಲ್ಪಟ್ಟದ್ದಾಗಿರುತ್ತೆ. ಅದು ಆ ಭೂಭಾಗ ಮತ್ತು ಈ ವ್ಯವಸ್ಥೆಯ ಬಗ್ಗೆ ನಮಗಿರುವಂಥ ಸಂಬಂಧಗಳೇನು, ಆ ಸಂಬಂಧ ಅಂತ ಹೇಳಿದರೆ ನಾವೇ ಅದನ್ನು ಆಡಳಿತನೂ ಹೇಳಿರಲ್ಲ, ಇನ್ಯಾವುದೋ ವ್ಯವಸ್ಥೆನೂ ಹೇಳಿರಲ್ಲ. ನಾವೇ ಅನೇಕ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಬೆಳೆಸ್ಕೊಂಡು ಬಂದಿರ್ತೀವಿ. ತಾಯಿ ಬಗ್ಗೆ ಗೌರವ, ಭೂಮಿ ಬಗ್ಗೆ ಅದೇ ಆಧಾರದ ಭಾವ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ಈ ಭೂಮಿ ನನ್ನ ತಾಯಿ, ನಾನು ಅದರ ಮಗ ಅಂದಮೇಲೆ ನನಗೂ ತಾಯಿಗೆ ಏನು ಸಂಬಂಧ, ತಾಯಿಯ ರಕ್ಷಣೆ ಜವಾಬ್ದಾರಿ ನಂದು ಏನು, ಈ ಭಾವನೆ. ಸಂಸ್ಕಾರಗಳನ್ನು ಮನೆಯಲ್ಲಿ ಕೊಡುವಂಥದ್ದು. ಇದು ಯಾವುದೇ ಸಿಸ್ಟಮ್ಸ್ ನಮಗೆ ಹೇಳ್ಕೊಡ್ಬೇಕು ಅಂತಿಲ್ಲ. ನಮ್ಮ ಮನೆಯೇ ಒಂದು ಸಂಸ್ಕಾರದ ಕೇಂದ್ರ ಆಗಿರುತ್ತೆ. ಹಾಗಾಗಿ ರಾಷ್ಟ್ರದ ಭಾವನೆ ಅಂದರೆ ಅಲ್ಲಿರುವಂಥ ದೇಶದಲ್ಲಿರುವಂಥ ಸಮಾಜ ಬಂಧುಗಳಿಗೆ ಸಂಸ್ಕಾರ ಕೊಡುವಂಥದ್ದು ಏನು, ಸಂಸ್ಕೃತಿ ಅಂದರೆ ಏನು, ಜೀವನ ಅಂದರೆ ಏನು, ಇದನ್ನು ಹೇಳಿಕೊಟ್ಟಿದ್ದರ ಪರಿಣಾಮವಾಗಿ ದೇಶ ಒಂದು ಕಾಲಘಟ್ಟದಲ್ಲಿ ಸ್ವಲ್ಪ ಹೋರಾಟಗಳಲ್ಲೋ ಯುದ್ಧಗಳಲ್ಲೋ ನಷ್ಟ ಆಗಿರ್ಬೋದು. ದೇಶದ ವ್ಯವಸ್ಥೆ ನಮ್ಮಲ್ಲಿ ಇರದೇ ಇರ್ಬೋದು. ಆದರೆ ರಾಷ್ಟ್ರ ಮಾತ್ರ ನಮ್ಮದೇ ಆಗಿತ್ತು. ಸಾವಿರಾರು ವರ್ಷಗಳಿಂದ ಕ್ರಿಸ್ತಪೂರ್ವ 327ರಿಂದ ಅಲೆಕ್ಸಾಂಡರ್ ಆಕ್ರಮಣದಿಂದ ಪ್ರಾರಂಭವಾಗಿ ಬ್ರಿಟಿಷರ ಆಕ್ರಮಣ, ಈಗಲೂ ಕೂಡ ಪಾಕಿಸ್ತಾನ ಯುದ್ಧ ಮಾಡ್ತಾನೆ ಇರುವಂಥ ಸಂದರ್ಭದಲ್ಲೂ ಕೂಡ ಈ ಕಾಲಘಟ್ಟದಲ್ಲಿ ದೇಶ ನಮ್ಮ ಆಡಳಿತದಲ್ಲಿ ಇರಲೇ ಇಲ್ಲ, ಆದರೆ ರಾಷ್ಟ್ರ ನಮ್ಮಲ್ಲೇ ಇತ್ತು. ಆ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ಹೇಳ್ಕೊಡೋಂಥ ವ್ಯವಸ್ಥೆಗಳು ಹಾಗೇ ಇದ್ದು. ಗುರುಕುಲಗಳು ಬ್ರಿಟಿಷರಲ್ಲಿ ಇರುವಲ್ಲಿವರೆಗೂ ಕೂಡ 40-50 ಸಾವಿರಕ್ಕೂ ಹೆಚ್ಚು ಗುರುಕುಲಗಳು ಬ್ರಿಟಿಷರಿದ್ದಾಗಲೇ ಇಲ್ಲಿದ್ದು. ಆದರೆ ಅವರು ಇಲ್ಲಿಂದ ವಾಪಸ್ ಹೋಗಬೇಕಾದ್ರೆ ಅದು 2 ಡಿಜಿಟ್ಸಿಗೆ ಇಳಿತದದು. ಅಂದರೆ ವ್ಯವಸ್ಥಿತವಾಗಿ ದೇಶವನ್ನು ಒಂದು ನಾಶ ಮಾಡುವಂಥ ಹುನ್ನಾರ ಅವ್ರದ್ದಾಗಿರುತ್ತೆ. 1780-1790ರವರೆಗೆ ನಮ್ಮ ದೇಶ ಇಕನಾಮಿಕಲಿ ನಂಬರ್ 1, 28% ನಮ್ಮ GDP. ಆದರೆ ಬ್ರಿಟಿಷರಿಲ್ಲಿಂದ ಹೋಗಬೇಕಾದ್ರೆ ಇಟ್ ವಾಸ್ ಬ್ರಾಟ್ ಡೌನ್ ಟು 3%. ಅದನ್ನು ಲೆಕ್ಕ ಹಾಕ್ಕೊಳ್ಳಿ. ನಾವು ಆರ್ಥಿಕವಾಗಿ ಸದೃಢರಾಗಿದ್ವಿ, ಸಬಲರಾಗಿದ್ವಿ, ತತ್ವಜ್ಞಾನದಲ್ಲಿ ನಾವೇ ಮುಂದಿದ್ವಿ. ಇದೆಲ್ಲ ಯಾಕೆ ಸಾಧ್ಯ ಆಯಿತು ಅಂತ ಕೇಳಿದ್ರೆ ಯಾರೋ ಒಬ್ಬರು ನಿರ್ದೇಶನ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಲ್ಲ. ನಮಗೇ ಗೊತ್ತಿತ್ತು ಈ ದೇಶದ ಜನರಿಗೆ ಜೀವನ ಕ್ರಮ ಅಂದರೆ ಏನು ಅಂತ ಗೊತ್ತಿತ್ತು. 560ಕ್ಕೂ ಹೆಚ್ಚು ಸಂಸ್ಥಾನಗಳಿದ್ದರೂ ಕೂಡ ಕುಂಭಮೇಳಗಳಿಗೆ ಇಡೀ ದೇಶದಲ್ಲಿ ಒಂದು ಕಡೆಯಿಂದ ಒಂದು ಹೋಗ್ಬೇಕಾದ್ರೆ ಪರ್ಮಿಷನ್ ಏನು ಬೇಕಿರಲಿಲ್ಲ. ನನ್ನ ಸಂಸ್ಥಾನ, ನೀನು ವೀಸಾ ತಗೋಬೇಕು, ಏನಿಲ್ಲ. ಇಡೀ ದೇಶವನ್ನದು ಒಂದುಗೂಡಿಸ್ತಾನೆ ಇತ್ತು. ಹಾಗಾಗಿ ಕಾಶಿ ರಾಮೇಶ್ವರ, ಕನ್ಯಾಕುಮಾರದಿಂದ ಕಾಶ್ಮೀರದವರೆಗೆ, ನೀವೆಲ್ಲಿ ಅಯೋಧ್ಯೆಯಿಂದ ರಾಮೇಶ್ವರ, ಎಲ್ಲೇ ಹೋಗಬೇಕಾದರೂ ಕೂಡ ವ್ಯವಸ್ಥೆಗಳು ಬಹಳ ಬಲವಾಗಿದ್ದವು. ಮನೆಯಲ್ಲಿ ಸಂಸ್ಕಾರಗಳು ನಿರಂತರವಾಗಿ ನಡೀತಾನೆ ಇದ್ದವು. ಯಾವುದರ ಬಗ್ಗೆ ಗೌರವ ಕೊಡಬೇಕು, ಪ್ರಕೃತಿ ಬಗ್ಗೆ ಏನೇನು ಮಾಡಬೇಕು, ಇದೆಲ್ಲವೂ ನಮ್ಮ ದೇಶದ ಒಂದು ಅನ್ರಿಟನ್ ಸಿಸ್ಟಮ್ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾಯಿತ್ತು. ಆದರೆ ಅದಕ್ಕೆ ನಮ್ಮ ಪೂರ್ವಜರು ದಾರಿ ಹಾಕಿಕೊಟ್ಟಿದ್ದರು. ಅದರ ಆಧಾರದಲ್ಲೇ ಹೋಗ್ತಾಯಿತ್ತು. ಆ ವ್ಯವಸ್ಥೆ ಎಲ್ಲಿ ಸಡಿಲಾಯಿತು, ನಾಶ ಆಯಿತು, ಆ ದೇಶ ಅನ್ನೋಂಥ ಭಾವನೆಯೇ ಹೊರಟೋಯ್ತು. ಅದನ್ನು ಮತ್ತೆ ಪುನಃ ಸ್ಥಾಪಿಸಿದ್ರೆ ನಾವು ಜಗದ್ಗುರು ಆಗೇ ಆಗ್ತೀವಿ ಅನ್ನೋಂಥ ವಿಶ್ವಾಸದೊಂದಿಗೆ ಕಳೆದ 100 ವರ್ಷಗಳ ಒಂದು ಪ್ರಯತ್ನ, ಅದಕ್ಕೊಂದು ಸಣ್ಣ ಯಶಸ್ಸು ಸಿಕ್ಕಿದೆ. ಆ ಯಶಸ್ಸು ಇನ್ನಷ್ಟು ಆಗಬೇಕು, ಬೇಗ ಆಗಬೇಕು ಅಂತಿದ್ದರೆ ಆ ವ್ಯವಸ್ಥಾ ಪರಿವರ್ತನೆಯಲ್ಲೂ ಕೂಡ ದೇಶದ ಬಗ್ಗೆನೇ ಭಾವನೆ ಬರಬೇಕು. ಸಮಾಜ ಪರಿವರ್ತನೆ ಪ್ರತಿಯೊಬ್ಬರು ಸೇರಿ ಮಾಡಬೇಕು. ವ್ಯವಸ್ಥಾ ಪರಿವರ್ತನೆ ಅಂದರೆ ಆ ವ್ಯವಸ್ಥೆಯ ಹಂತದಲ್ಲಿ ಯಾರ್ಯಾರು ಇದ್ದಾರೆ ಅವರು ಮಾಡುವಂಥದ್ದು. ಉದಾಹರಣೆ ಮಿಲಿಟರಿ ವ್ಯವಸ್ಥೆಯಲ್ಲಿದ್ದರೆ
ಅದಕ್ಕೆ ಸಂಬಂಧಪಟ್ಟವ್ರು ಮಾಡ್ತಾರೆ. ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆಯಲ್ಲಿದ್ದರೆ IAS IPS ಇವರು ಅದನ್ನು ಮಾಡ್ತಾ ಹೋಗ್ತಾರೆ. ಇನ್ಯಾವುದೋ ಲೀಗಲ್ ಅಲ್ಲಿ ವ್ಯವಸ್ಥೆ ಇದ್ದರೆ ಜಡ್ಜಸ್ ಅಡ್ವೊಕೇಟ್ಸ್ ಈ ಥರದವ್ರು ಮಾಡ್ತಾ ಹೋಗ್ತಾರೆ. ಆದರೆ ಸಾಮಾನ್ಯ ಜನರ ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇತ್ತು. ಅದನ್ನೇ ಪ್ರತಿಯೊಬ್ಬರ ಕರ್ತವ್ಯ ಅಥವಾ ಧರ್ಮ ಅಂತ ನಮ್ಮ ದೇಶದಲ್ಲಿ ಕರೆದಿರೋದು. ಧರ್ಮ ಅಂದರೆ ದೇವರ ಪೂಜೆ ಅಂತಲ್ಲ. ಅನೇಕರು ನಂದು ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ ಅಂದರೆ ಯಾವುದೋ ಒಂದು ಆರಾಧನೆ ಮಾಡ್ತೀನಿ, ನಿಮ್ಮದು ಅದೇ ಹಿಂದೂ ದೇವರುಗಳನ್ನು ಪೂಜೆ ಮಾಡುವಂಥ ಒಂದು ಧರ್ಮ ಅಂಥೇಳಿ. ಆದರೆ ನಮ್ಮ ದೇಶದಲ್ಲಿ ಧರ್ಮ ಅದಲ್ಲ, ಆಗಿರಲಿಲ್ಲ. ಧರ್ಮ ಅಂದರೆ ಕರ್ತವ್ಯ. ಧಾರಣಾತ್ ಧರ್ಮ ಮಿಥ್ಯಾಹುಹು ಧರ್ಮೋ ಧಾರಯತೆ ಪ್ರಜಾ. ಅಂದರೆ ಪ್ರಜೆಗಳು ಅವರ ಕರ್ತವ್ಯವನ್ನು ಏನೇನು ಮಾಡಬೇಕು ಅನ್ನೋಂಥ ನಿಶ್ಚಿತ ಆಗಿತ್ತು. ಅದಕ್ಕಾಗಿಯೇ ಮಾತೃಧರ್ಮ, ಪಿತಾಧರ್ಮ, ಪುತ್ರಧರ್ಮ, ರಾಜಧರ್ಮ, ಪ್ರಜಾಧರ್ಮ. ಪ್ರತಿಯೊಬ್ಬರಿಗೂ ಅವರವರ ದೇವರ ಪೂಜೆ ಮಾಡಬೇಕು ಅಂತಲ್ಲ, ಅದು ಅವರವರ ಕರ್ತವ್ಯವನ್ನು ಅವರು ಚೆನ್ನಾಗಿ ನಿಭಾಯಿಸಲೇಬೇಕು. ಅದನ್ನೇ ಧರ್ಮ ಅಂತ ಹೇಳಿದ್ದಿರೋದು ಭಾಳ ವ್ಯವಸ್ಥಿತವಾಗಿ ಈ ದೇಶದಲ್ಲಿ ಜೀವನ ನಡ್ಕೊಂಡು ಬರ್ತಾಯಿತ್ತು. ಒಂದು ಕಾಲಘಟ್ಟದಲ್ಲಿ ಧರ್ಮ ಅಂದರೆ ಅದೊಂದು ರಿಲಿಜಿಯನ್ ಅನ್ನೋ ಭಾವ ಸೇರಿದ್ದರ ಪರಿಣಾಮವಾಗಿ ನಾವು ಆ ರಿಲಿಜಿಯನ್ ಎಲ್ಲವೂ ಒಟ್ಟಿರಬೇಕನ್ನೋಂಥ ಭಾವನೆ ಹೋಗಿ ಧರ್ಮ ಎಲ್ಲರೂ ಒಂದೇ ರೀತಿ ಅನ್ನುವಂಥ ಭಾವನೆ ಬಂದದ್ದು ತಪ್ಪಾಯ್ತದು. ಹಾಗಾಗಿ ಸುಡೋ ಸೆಕ್ಯುಲರಿಸಮ್ ಅನ್ನುವಂಥ ಭಾವನೆ ಒಂದು ಬಂದದರ ಪರಿಣಾಮವಾಗಿ ನಮ್ಮ ಧರ್ಮದ ನಿಜವಾದ ವ್ಯಾಖ್ಯಾನ ಏನು ಅದು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಧರ್ಮ ಅಂದರೆ ಕರ್ತವ್ಯ, ಧರ್ಮ ಅಂದರೆ ಇನ್ನೊಬ್ಬರಿಗೆ ಮಾಡಬೇಕಾಗಿರೋಂಥ ಸೇವೆ, ಧರ್ಮ ಅಂತ ಹೇಳಿದ್ರೆ ನಾವು ನಮ್ಮ ಜೀವನವನ್ನು ಎತ್ತರಿಸ್ಕೊಳ್ಬೇಕಾದ್ರೆ ಯಾವ ರೀತಿಯಲ್ಲಿ ಬದುಕಬೇಕು. ಅದಕ್ಕಾಗಿಯೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿರೋದು ಧರ್ಮ ಇಸ್ ನಥಿಂಗ್ ಬಟ್ ಎ ವೇ ಆಫ್ ಲೈಫ್. ಹಿಂದೂ ಧರ್ಮ ಅಂದರೆ ಜೀವನ ಕ್ರಮ ಆಯಿತು. ಆ ಜೀವನ ಕ್ರಮದಲ್ಲಿ ವ್ಯತ್ಯಾಸ ಆದ ಕಾರಣಕ್ಕಾಗಿ ಇದೆಲ್ಲವನ್ನು ಹೇಳ್ಕೊಡ್ಬೇಕಾಗಿ ಬಂದಿದೆ. ಈಗ ಅಂಥದ್ರಲ್ಲಿ ಪಂಚಪರಿವರ್ತನೆಯ 5 ಪ್ರಮುಖ ಅಂಶಗಳನ್ನು ಈ ಸಲ ನಾವು ನಮ್ಮ ಜೀವನದ ಭಾಗವಾಗಿ ತಗೋಬೇಕು. ಇದನ್ನು ಯಾರೆಲ್ಲ ಇದರಲ್ಲಿ ಜೋಡಿಸ್ಕೋಬೇಕಂದ್ರೆ ಸಮಾಜದ ಎಲ್ಲ ಶಕ್ತಿ, ಅದನ್ನು ಸಜ್ಜನ ಶಕ್ತಿ ಅಂತ ಕರಿತೀವಿ ನಾವು. ಸಮಾಜದ ಸಜ್ಜನ ಶಕ್ತಿ ಅಂದರೆ ಎಲ್ರಿಗೂ ನಾನೇನಾದರೂ ಒಂದು ಸಮಾಜಕ್ಕೆ ಮಾಡಬೇಕು ಅಂತಿರುತ್ತೆ, ಒಳ್ಳೆಯದೇ ಮಾಡಬೇಕು ಅಂತಿರುತ್ತೆ. ಕೆಟ್ಟದ್ದನ್ನು ಆಡಿದಾಗ ಅವರು ಪ್ರತಿಭಟಿಸ್ತಾರೆ, ಅದನ್ನು ಬೈತಾರೆ, ಆದರೆ ಅವರಿಗೆ ಶಕ್ತಿ ಇರಲ್ಲ, ಸಾಮರ್ಥ್ಯ ಇರಲ್ಲ, ಕೆಟ್ಟದ್ದು ನಡೀತಾನೇ ಇರುತ್ತೆ. ಚಾಣಕ್ಯ 320 ವರ್ಷ 2300 ವರ್ಷದ ಹಿಂದೆಯೇ ಇದನ್ನು ಗಮನಕ್ಕೆ ತಂದಿದ್ದಾನೆ. ದುರ್ಜನರ ಸಕ್ರಿಯೆಗಿಂತ ಸಜ್ಜನರ ನಿಷ್ಕ್ರಿಯತೆ ಅದು ಸಮಾಜಕ್ಕೆ ಹೆಚ್ಚು ಅಪಾಯಕಾರಿ ಅಂತ. 97-98% ಸಜ್ಜನರೇ, ಒಂದು 2-3% ದುರ್ಜನರು ಇರ್ಬೋದು. ಆದರೆ ದುರ್ಜನರು ತುಂಬ ಅಪಾಯಕಾರಿ, ಅವ್ರು ಏನು ಬೇಕಾದ್ರೆ ಮಾಡಬಲ್ಲರು ಅವರು. ಆದರೆ 97% ಇರುವಂಥ ಸಜ್ಜನರು ಅವ್ರು ಏನೂ ಮಾಡಲಾರರು. ಯಾಕಂದರೆ ಅವರು ಒಬ್ಬೊಬ್ಬರೇ ಆಗಿರ್ತಾರೆ. ಉಳಿದವರು ಅವರು 3 ಆದರೂ ಗಟ್ಟಿ ಇರ್ತಾರೆ, 3 ಒಟ್ಟಿಗಿರ್ತಾರೆ. ಉಳಿದ 97 ಇಂಡಿವಿಜುವಲ್ ಆಗಿದ್ದರ ಪರಿಣಾಮವಾಗಿ ಹಾಗಾಗಿ ಅವರೇನು ಯಶಸ್ಸಾಗಲಿಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಸಜ್ಜನರ ನಿಷ್ಕ್ರಿಯತೆ ಅದು ಹೊರಟೋಗಬೇಕು. ಅದಕ್ಕಾಗಿ ಸಜ್ಜನ ಶಕ್ತಿ ಅಂದರೆ ಏನು? ಸಮಾಜದಲ್ಲಿ ಎಲ್ಲರೂ ಸಜ್ಜನನ, ಅಯೋಗ್ಯ ಪುರುಷ ನಾಸ್ತಿ ಅಂತ ಸಂಸ್ಕೃತದ ಸುಭಾಷಿತನೇ ಇದೆ. ಅಮಂತ್ರಮಕ್ಷರಂ ನಾಸ್ತಿ, ನಾಸ್ತಿ ಮೂಲಮನೌಷಧಂ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಕಸ್ತತ್ರ ದುರ್ಲಭ. ಅಂದರೆ ಮಂತ್ರಕ್ಕಾಗದ ಯಾವುದೇ ಅಕ್ಷರ ಇಲ್ಲ. ಎಲ್ಲ ಅಕ್ಷರಗಳಿಂದ ಮಂತ್ರಕ್ಕೆ ಬೇಕೇ ಬೇಕದು. ಆದಿಂದ ಯಾರಲಾವ ಶಾಶ ಸಹಳವರೆಗೂ ಎಲ್ಲ ಅಕ್ಷರಗಳು ಮಂತ್ರಕ್ಕಾಗುತ್ತೆ, ನಿಷೇಧ ಅಂತಿಲ್ಲ. ಯಾವುದೇ ಮೂಲಿಕೆಯಲ್ಲಿ ಔಷಧಿ ಇಲ್ಲ ಅಂತಿಲ್ಲ, ನಾವು ಹುಡುಕಬೇಕಷ್ಟೇ. ಹಾಗೆ ಅಯೋಗ್ಯರು ಹುಟ್ಟಿದರು ಅಂತ ಇಲ್ಲವೇ ಇಲ್ಲ, ಎಲ್ಲರೂ ಯೋಗ್ಯರಾಗೇ ಇರ್ತಾರೆ. ಆದರೆ ಆ ಯೋಗ್ಯತೆಯನ್ನು ಜೋಡಿಸೋದಿದೆಲ್ಲ, ಆ ಥರದವರು ದುರ್ಲಭರಾಗಿದ್ದಾರೆ, ಜನ ಇಲ್ಲ. ಅದಕ್ಕಾಗಿಯೇ ನಮ್ಮ ಸಂಘದೊಬ್ಬರು ಹಿರಿಯ ಕಾರ್ಯಕರ್ತರು ಹೇಳಿದರು, ಅಯೋಗ್ಯ ಪುರುಷ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅನ್ನು ನಾವು ಬದಲು ಮಾಡ್ಕೋಬೇಕು. ಯೋಜಕ ಅತ್ರ ಉಪಲಬ್ಧ. ಆ ಥರ ಯೋಜಕರು ನಮಗೆ ಸಿಗ್ತಾ ಇದ್ದಾರೆ, ನಮಗೆ ಸಿಕ್ಕಿದ್ದಾರೆ ಅಂತಂದಮೇಲೆ ಆ ಯೋಜನೆ ಮಾಡೋದು ಹೇಗೆ? ಆ ಯೋಜನೆ ಮಾಡಲಿಕ್ಕಾಗಿಯೇ ಈ ಥರದ ಸಮಾಜದ ಪರವಾಗಿ, ಸಮಾಜಕ್ಕಾಗಿ ಏನಾದರೂ ಮಾಡಬೇಕು. ಒಳ್ಳೆಯದನ್ನೇ ಮಾಡ್ತಾ ಇರೋವಂಥವ್ರು ಅನೇಕ ವ್ಯಕ್ತಿಗಳಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಾರೆ. ಕೊರೋನಾ ಬಂದಾಗ ಸೇವೆ ಮಾಡಲಿಕ್ಕೆ ತುಂಬ ಜನ ಮುಂದೆ ಬಂದರು, ನಮ್ಮನ್ನು ಜೋಡಿಸ್ಕೊಳ್ಳಿ ಅಂಥೇಳಿ. ತುಂಬ ದೇವಸ್ಥಾನಗಳಲ್ಲಿ ಅವರಾಗೇನೆ ಏನು ಅಪೇಕ್ಷೆ ಪಡೆದೇ ಕೆಲಸ ಮಾಡೋಂಥ ಒಂದು ಸ್ವಭಾವ ಇದೆ. ಇನ್ಯಾವುದೋ ಸಂಕಷ್ಟ ಬಂದಾಗ ಧಾವಿಸ್ತಾರೆ, ಧುಮುಕಿ ಕೆಲಸ ಮಾಡುವಂಥ ಸ್ವಭಾವ ಇದೆ. ಅಂದರೆ ಸಮಾಜದಲ್ಲಿ ಸ್ವಭಾವ ಇದೆ. ಕೇವಲ ತಾತ್ಕಾಲಿಕ ಮಾತ್ರ ಅಲ್ಲ, ನಿರಂತರವಾಗಿ ಆ ಸ್ವಭಾವ ಉಳಿಬೇಕಾದರೆ ನಾವು ಅದನ್ನು ಹೇಳಿಕೊಡುವಂಥ ಒಂದು ಸನ್ನಿವೇಶ ಈ ಕಾಲಘಟ್ಟದಲ್ಲಿ ಸಂಘ ಯೋಜನೆ ಮಾಡಿದೆ. ಅದೇ ಪಂಚಪರಿವರ್ತನೆ. ಪರಿವರ್ತನೆಯ ಅಂಶಗಳು ಸಮಾಜದ ಪ್ರತಿಯೊಬ್ಬನೂ ಯೋಚನೆ ಮಾಡಬೇಕು.
ಆ 5 ಬಿಂದುಗಳಲ್ಲಿ ಒಂದು ಸಾಮಾಜಿಕ ಸಾಮರಸ್ಯ, 2ನೇದ್ದು ಪರಿಸರ ಸಂರಕ್ಷಣೆ, 3ನೇದ್ದು ಕುಟುಂಬ ಪ್ರಬೋಧನ್, 4ನೇದ್ದು ಸ್ವತ್ವ ಅಥವಾ ಸ್ವದೇಶಿ ಜೀವನ ಶೈಲಿ, 5ನೇದ್ದು ನಾಗರಿಕ ಕರ್ತವ್ಯಗಳು. ಈ 5 ಅಂಶಗಳನ್ನು ನಾವೇನಾದರೂ ಎಲ್ಲರ ಮನಸ್ಸಲ್ಲಿ ಗಮನಕ್ಕೆ ತಂದು ಅವರು ಮಾಡುವ ರೀತಿಯಲ್ಲಿ ಮಾಡಿದರೆ ಬಹಳ ದೊಡ್ಡ ಪರಿವರ್ತನೆ ನಮ್ಮಲ್ಲೂ ಆಗುತ್ತೆ, ಸಮಾಜದಲ್ಲೂ ಆಗೇ ಆಗುತ್ತೆ ಅನ್ನೋಂಥ ವಿಶ್ವಾಸ ಇದೆ. ಯಾಕಂದರೆ ಈಗಾಗಲೇ ಮಾಡಿರೋದ್ರಿಂದ ಅದು ಆಗಿದೆ, ಅದರ ರಿಸಲ್ಟ್ಗಳು ಕಾಣ್ತಾ ಇದೆ. ಮೊದಲನೇದ್ದು ಬಹಳ ಪ್ರಮುಖವಾಗಿ ಆಗಬೇಕಾಗಿರೋಂಥ ಸಾಮರಸ್ಯ. ನಾವು ಸಮಾನತೆ, ಸಮತೆ, ಸಾಮರಸ್ಯ ಇದೆಲ್ಲ ಅರ್ಥ ಮಾಡಿಕೊಂಡಾಗ ಪ್ರತಿಯೊಂದರದ್ದು ಡಿಸ್ಟಿಂಕ್ಟ್ ವ್ಯತ್ಯಾಸಗಳಿದೆ. ಸಮಾಜದಲ್ಲಿ ಸಮಾನತೆ ತಂದರೆ ಸಾಕಾಗಲ್ಲ, ಸಾಮರಸ್ಯ ಬೇಕು ಅಂತಾದರೆ ನಮ್ಮ ವರ್ತನೆಯಲ್ಲೇ ಬದಲು ಮಾಡ್ಕೋಬೇಕು. ಈ ದೇಶ ಹಿಂದುತ್ವದ ಆಧಾರನೇ ಸಾಮರಸ್ಯನೇ, ನಮ್ಮಲ್ಲಿ ಭೇದ ಭಾವಗಳು ಇರಲೇ ಇಲ್ಲ. ಶ್ರೀರಾಮಚಂದ್ರ ಆ ಗುಹಾನೊಂದಿಗೆ ಸಖ್ಯ ಬೆಳೆಸ್ತಾನಂತೆ. ಅವನು ಬೇಡರ ವಂಶದವನ ಜೊತೆ ಸಖ್ಯ ಇದೆ. ಅವನನ್ನು ದೋಣಿಯಲ್ಲಿ ದಾಟಿಸಿರುವಂಥ ಅಂಬಿಗ ಕೇವಟ ಅವನ ಜೊತೆಗೆ ಆತ್ಮೀಯವಾಗಿರ್ತಾನೋ. ಕಾಡಲ್ಲಿ ವಾಸ ಮಾಡುವಂಥ ವಾನರರ ಜೊತೆಯಲ್ಲಿ ಅತ್ಯಂತ ಸಖ್ಯವಾಗಿರ್ತಾನೆ. ಶಬರಿ ಕೊಟ್ಟಂಥ ಹಣ್ಣನ್ನು ಇನ್ಯಾವುದೋ ಇದರಿಂದ ಎಂಜಲ್ ಅಂತ ಅದನ್ನು ಬಿಡಲಿಲ್ಲ, ಅದನ್ನು ಸ್ವೀಕಾರ ಮಾಡ್ತಾನೆ. ಕೃಷ್ಣನು ಕೂಡ ಸುಧಾಮನ ಜೊತೆಯಲ್ಲಿ ಇಂಥ ಆತ್ಮೀಯವಾದಂಥ ವಾತಾವರಣ ಇದೆ. ಆದರೆ ನಮ್ಮ ಗ್ರಂಥಗಳಲ್ಲಿ, ನಮ್ಮ ಮಹಾಪುರುಷರುಗಳಲ್ಲಿ ಅವರ ಜೀವನನೇ ಈ ಥರೊಂದು ಸಾಮರಸ್ಯದ ಭಾವ ಇದೆ. ಆದರೆ ಅದು ಎಲ್ಲೋ ಒಂದು ಸಮಾಜದ ಕಾಲಘಟ್ಟದಲ್ಲಿ ಅದು ಮರೆಯಾಯಿತು, ಅದು ಮೇಲು ಕೀಳು ಅನ್ನುವಂಥದ್ದಾಯಿತು. ಸ್ಪೃಶ್ಯ ಅಸ್ಪೃಶ್ಯ ಅಂತ ಅದು ಜಾರಲಿಕ್ಕೆ ಪ್ರಾರಂಭ ಆಯಿತು. ಅವನು ಬಡವ, ಇವನು ಶ್ರೀಮಂತ ಅನ್ನುವಂಥ ರೀತಿಯಲ್ಲಾಯಿತು. ಅವನನ್ನು ಮುಡ್ಸ್ಕೋಬೋದು, ಇವನನ್ನು ಮುಡ್ಸ್ಕೋಬಾರ್ದು ಅನ್ನೋ ಥರದ್ದಾಯಿತು. ಸೊ ಹೀಗೆ ಸಮಾಜವನ್ನು ಒಡೆಯುವಂಥ ಹಂತಕ್ಕೆ ಅದು ತಗೊಂಡು ಹೋಯಿತು. ಜನ್ಮದಿಂದನೇ ಅವನ ಜಾತಿ ನಿರ್ಧಾರ ಆಗಲಿಕ್ಕೆ ಪ್ರಾರಂಭ ಆಯಿತು. ಆ್ಯಕ್ಚುಲಿ ನಮ್ಮ ದೇಹನೇ ತಗೊಂಡ್ರೆ 4 ಗುಣಗಳು ಅದರಲ್ಲೇ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಜಾತಿಯ ಆಧಾರದಲ್ಲಿಂದ ಯಾವ ಧರ್ಮ ಗ್ರಂಥದಲ್ಲೂ ಇಲ್ಲ. ಆಯಾಯ ವೃತ್ತಿಗನುಗುಣವಾಗಿ ಪ್ರತಿಯೊಬ್ಬರು ಎಲ್ಲವನ್ನೂ ಮಾಡೇ ಮಾಡ್ತೀವಿ ನಾವು. ನಮ್ಮ ಶಕ್ತಿ ಸಾಮರ್ಥ್ಯ ಅಂತ ಹೇಳಿದ್ರೆ ಕ್ಷತ್ರಿಯ ಗುಣ ಪ್ರತಿಯೊಬ್ಬರಲ್ಲಿದೆ, ಬೌದ್ಧಿಕ ಗುಣ ಪ್ರತಿಯೊಬ್ಬರಲ್ಲೂ ಇದ್ದೇ ಇದೆ. ನಾವು ಸಂಪಾದನೆ ಮಾಡ್ತೀವಿ, ಅರ್ನಿಂಗ್ ಮಾಡ್ತೀವಿ. ವೈಶ್ಯ ಗುಣ ನಮ್ಮಲ್ಲೂ ಇದ್ದೇ ಇದೆ. ಅದು ನಾವು ಕಾಲಲ್ಲಿ ನಡೆಯುವಂಥದ್ದಾಗುತ್ತೆ, ವೃತ್ತಿ ಮಾಡುವಂಥದ್ದಾಗುತ್ತೆ, ಕೃಷಿ ಮಾಡುವಂಥದ್ದಾಗುತ್ತೆ. ಆ ವೃತ್ತಿ ಕೂಡ ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ಅಂದರೆ ಯಾಕೆ ಅದು ಸಮಾಜದಲ್ಲಿ ಒಡೆದು ಹೋಯಿತು? ಕೇವಲ ಒಡೆದೋದ್ದಲ್ಲ, ಅದರಲ್ಲಿ ಭೇದ ಬರಲಿಕ್ಕೆ ಪ್ರಾರಂಭ ಆಯಿತು. ಒಂದು ಹಂತದಲ್ಲಿ ಮುಟ್ಸ್ಕೋಬಾರ್ದು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಯಿತು. ಇದು ಇತ್ತೀಚೆಗೆದಲ್ಲ, ಅದು ಸಾವಿರಾರು ವರ್ಷಗಳಿಂದ ಎಲ್ಲೋ ಕಾಲಾಂತರದಲ್ಲಿ ಬಂತು. ಅದಕ್ಕಾಗಿ ಎಷ್ಟು ಜನ ಎಲ್ಲ ಪ್ರಯತ್ನ ಪಟ್ಟರು. ಆದಿಶಂಕರಾಚಾರ್ಯರು ಪ್ರಯತ್ನ ಪಟ್ಟರು, ನಾರಾಯಣ ಗುರುಗಳು ಪ್ರಯತ್ನ ಪಟ್ಟರು, ರಾಮಾನುಜಾಚಾರ್ಯರು ಪ್ರಯತ್ನ ಪಡ್ತಾರೆ, ಅಂಬೇಡ್ಕರ್ ಪ್ರಯತ್ನ ಪಟ್ಟರು, ಗಾಂಧೀಜಿ ಪ್ರಯತ್ನ ಪಡ್ತಾರೆ, ಮದನ್ ಮೋಹನ್ ಮಾಳವೀಯ ಅವರು ಪ್ರಯತ್ನ ಪಟ್ಟರು. ಯಶಸ್ಸು ಸಿಕ್ಕಿಲ್ವ ಅಂತ ಕೇಳಿದ್ರೆ ತಾತ್ಕಾಲಿಕವಾಗಿ ಸಿಕ್ತು. ಆದರೆ ಇವತ್ತು ಈ ಸಮಸ್ಯೆ ಸಮಾಜದಲ್ಲಿದೆ. ಕೆಲವು ಊರುಗಳಲ್ಲಿ ಪ್ರವೇಶ ಇಲ್ಲ, ದೇವಸ್ಥಾನಕ್ಕೆ ಪ್ರವೇಶ ನಿಷಿದ್ಧ. ಕೆಲವು ಊರುಗಳಲ್ಲಿ ಸವರ್ಣೀಯರು ಮತ್ತು ಇವರ ಮಧ್ಯೆ ಜಗಳ ಪ್ರಾರಂಭ ಆಯಿತು. ಇದಾಗ್ತಾ ಇದ್ದರೆ ಸಮಾಜ ಗಟ್ಟಿಯಾಗಿ ನಿಲ್ಲಲು ಸಾಧ್ಯನೇ ಇಲ್ಲ. ಇಂಗ್ಲೀಷಲ್ಲೊಂದು ಮಾತಿದೆ, ದ ಸ್ಟ್ರೆಂತ್ ಆಫ್ ದಿ ಚೈನ್ ಡಿಪೆಂಡ್ಸ್ ಆನ್ ದಿ ವೀಕೆಸ್ಟ್ ಲಿಂಕ್ ಅಂಥೇಳಿ. ನೀವು ಚೈನ್ ಎಷ್ಟೇ ಸ್ಟ್ರೆಂತ್ ಇರ್ಬೋದು, ಅದರ ಕೊಂಡಿಗಳು ಎಷ್ಟೇ ಬಲವಾಗಿರ್ಬೋದು, ಆದರೆ ಅದು ತುಂಡಾಗೋದಿಲ್ಲ. ಅಂದರೆ 100 ಕೊಂಡಿಗಳಲ್ಲಿ 1 ಕೊಂಡಿ ವೀಕ್ ಆಗಿದ್ರೂ ತುಂಡಾಗ್ಬಿಡುತ್ತದೆ. ಆ ಉಳಿದ 99 ಕೊಂಡಿಗಳಿಗೆ ಬಲನೇ ಇಲ್ಲ ಅಂತ ಆಗಿಬಿಡುತ್ತೆ. ಅಂದಮೇಲೆ ಆ ವೀಕೆಸ್ಟ್ ಯಾವುದಿದೆ ಅದನ್ನು ಸ್ಟ್ರೆಂದನ್ ಮಾಡಿದರೆ ಆಗ ಇಡೀ ಸಮಾಜ ಬಹಳ ಸ್ಟ್ರೆಂದನ್ ಆಗೇ ಇರುತ್ತೆ. ಹಿಂದೂ ಸಮಾಜದಲ್ಲಿ ಈ ಥರದ ಕೊರತೆ ಇರುವಂಥದ್ದು ಯಾವುದಂದರೆ ಈ ಅಸ್ಪೃಶ್ಯತೆ ಭಾವ ಇನ್ನೂ ಇದೆ, ಮೇಲು ಕೀಳು ಅನ್ನುವಂಥ ಭಾವನೆ ಇನ್ನೂ ಇದೆ, ಜಾತಿಗಳ ಮಧ್ಯದಲ್ಲಿ ಭೇದ ಅನ್ನುವಂಥದ್ದು ಇದೆ. ಪ್ರತ್ಯೇಕ ಲೊಕ್ಯಾಲಿಟಿಗಳಲ್ಲಿ ಜನರೇ ಅದು ಆ ಕಡೆ ಕೇರಿ ನಾವು ಸೇರದಿರುವಂಥ ಭಾವನೆ. ಇದನ್ನು ಬ್ರಿಡ್ಜ್ ಮಾಡಬೇಕಾಗಿರೋದು ಯಾರು ಅಂದರೆ ಹಿಂದೂ ಸಮಾಜ ಬ್ರಿಡ್ಜ್ ಮಾಡಬೇಕು. ನಾವೆಲ್ಲರೂ ವೇದಗಳಲ್ಲೇ ಅನೇಕ ಪದಗಳು ಬರುತ್ತೆ, ಯಾರು ಹಿರಿಯರಿಲ್ಲ, ಯಾರು ಕಿರಿಯರಿಲ್ಲ, ನಾವೆಲ್ಲ ಒಂದೇ ಅನ್ನುವಂಥ ಭಾವನೆ ಇದೆ. ಹಾಗೆಯೇ ಸಮಾನೀವ ಆಕೂತಿ ಸಮಾನ ಹೃದಯಾನಿವಹ ಸಮಾನಮಸ್ತು ಓಮನೋ ಯಥಾವಸ್ತು ಸಹಾಸತಿ. ಇದು ವೇದ ಮಂತ್ರದ ಕೊನೆಯ ಮಂತ್ರಗಳಿದು. ಅಂದರೆ ನಮ್ಮೆಲ್ಲರ ಭಾವನೆಗಳು ಒಂದೇ, ನಮ್ಮೆಲ್ಲ ಮನಸ್ಸು ಒಂದೇ ಆಗಿದೆ, ನಮ್ಮ ಯೋಚನೆಗಳು ಇದೇ ಒಂದೇ ಆಗಿರೋದ ಕಾರಣಕ್ಕಾಗಿ ರಿಸಲ್ಟ್ ನಮಗೆ ಒಳ್ಳೆಯದೇ ಸಿಗಬೇಕು ಅನ್ನುವಂಥ ಭಾವನೆ ಅಲ್ಲೇ ಇರಬೇಕಾದ್ರೆ ನಮಗೆ ವೇದ ಪ್ರಾಮಾಣ್ಯವಾಗಿಯೇ
ನಮಗೆ ಯಾವುದೇ ಭೇದಗಳಿಲ್ಲ ಅನ್ನೋದಕ್ಕೆ ನಿರ್ಧಾರಿತವಾದಂಥ ಆಧಾರಗಳಿದೆ. ಅಂದಮೇಲೆ ಇದೆಲ್ಲೋ ಸಮಾಜದಲ್ಲಿ ನುಸುಳಿಕೊಂಡಿದೆ. ಇದನ್ನು ತೆಗೆದು ಹಾಕಬೇಕಾದ್ರೆ ನಾವು ಅದರ ವಿರುದ್ಧವಾಗಿ ಏನು ಮಾಡಬೇಕು? ನಮ್ಮಿಂದ ಏನು ಪ್ರಯತ್ನಗಳಾಗಬೇಕು? ನಮ್ಮಲ್ಲಿ ಸಾಮರಸ್ಯ ಭಾವ, ಉದಾಹರಣೆಗೆ ಸಮಾನತೆ ಕಾನೂನು ಮೂಲಕ ತರ್ಬೋದು. ನಾವೆಲ್ಲರೂ ಸಮಾನವಾಗಿ ಇಲ್ಲೇ ಕೂತ್ಕೋಬೇಕಾದ್ರೆ ಸಮಾನತೆ ಇದೆ, ಚೇರ್ಗಳೆಲ್ರಿಗೂ ಇದೆ, ನೆಲದ ಮೇಲೆ ಕೂತ್ಕೊಳ್ಳಿಕ್ಕೆ ಯಾರನ್ನು ಹೇಳಲಿಲ್ಲ. ಆದರೆ ಸಾಮರಸ್ಯ ಇದೆಯಾ ಅಂತ ಕೇಳಿದರೆ, ಹಾಗಾದರೆ ಸಮಾನತೆಗೂ ಸಾಮರಸ್ಯಕ್ಕೆ ಏನು ವ್ಯತ್ಯಾಸ? ಉದಾಹರಣೆಗೆ ಒಂದು ಫ್ಲಾಸ್ಕಲ್ಲಿ, ಗ್ಲಾಸ್ ಫ್ಲಾಸ್ಕಲ್ಲಿ ನೀವು ನೀರು ಮತ್ತು ಎಣ್ಣೆಯನ್ನು ಒಂದೇ ಫ್ಲಾಸ್ಕಲ್ಲಿ ಹಾಕ್ಬೋದು. ಹಾಕಿದರೆ ಅದರ ಪ್ರತ್ಯೇಕ ಡಿಸ್ಟಿಂಕ್ಷನ್ ಮೇಂಟೈನ್ ಮಾಡುತ್ತೆ. ಅದು ಅದರ ಬೇರೆ ಬೇರೆ ಲೇಯರಲ್ಲಿ ನಿಂತು ಬಿಡುತ್ತೆ. ಅದು ಅಂದರೆ ಇಬ್ಬರಿಗೂ ಸಮಾನ ಅವಕಾಶ ಇತ್ತು, ಒಂದೇ ಒಳಗೆ ಸೇರ್ಲಿಕ್ಕೆ ಅವಕಾಶ ಇತ್ತು, ಬಟ್ ಅಲ್ಲಿ ಬೈಫರ್ಕೇಷನ್ ಮಾಡಿಯೇ ಮಾಡ್ಕೊಳ್ತದೆ. ಅದೇನೇ ನೀರು ಮತ್ತು ಹಾಲು ಒಂದೇ ಬೀಕರಲ್ಲಿ ಹಾಕ್ಬಿಡಿ ನೀವು, ಅದು ಪ್ರತ್ಯೇಕತೆ ಮೇಂಟೈನ್ ಮಾಡಲ್ಲ. ಅದು ಎರಡು ಒಟ್ಟುಗೊಟ್ಟಿಗೆ ಸಮರಸ ಆಗಿಬಿಡುತ್ತೆ, ಒಂದರ ಕ್ವಾಲಿಟಿ ಇನ್ನೊಂದಕ್ಕೆ ಹರಡ್ಕೊಂಡು ಬಿಡುತ್ತೆ. ಅಂದರೆ ಭಾವನೆಗಳ ಆಧಾರದಲ್ಲಿ ಸಮಾನತೆ ಅಂದರೆ ಈಕ್ವಾಲಿಟಿಗಿಂತನೂ ಸಾಮರಸ್ಯ ಅಂದರೆ ಎಸ್ಸಿಮ್ಯುಲೇಟ್ ಆಗಿಬಿಡ್ತೀವಿ ನಾವು. ಅವನು ನನ್ನವನೇ, ನಾವೆಲ್ಲರೂ ಒಂದೇ ಅನ್ನೋಂಥ ಭಾವ ನಿರ್ಮಾಣ ಆಗುತ್ತೆ. ಅದಕ್ಕಾಗಿಯೇ 1969ರಲ್ಲಿ ಉಡುಪಿಯಲ್ಲಿ ಧರ್ಮ ಸಂಸತ್ತಾದಾಗ ಹಿಂದವಾಹ ಸೋದರ ಸರ್ವೇ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲೇ ಇದ್ದದ್ದು ನಾವೆಲ್ಲ ಸಹೋದರರೇನೆ. ಅದಕ್ಕಾಗಿಯೇ ವಸುಧೈವ ಕುಟುಂಬಕಂ ಕಲ್ಪನೆ ಭಾರತದ್ದೇನೆ, ಇಡೀ ವಿಶ್ವನೇ ನಮ್ಮ ಕುಟುಂಬ ಅಂದಮೇಲೆ ನಮ್ಮಲ್ಲಿ ಭೇದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಗೆ ಭೇದ ಆಯ್ತದು? ಅದನ್ನು ತೊಡೆದು ಹಾಕಬೇಕು. ಹಿಂದವಾಹ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇತ್, ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತಾ. ಇದನ್ನು ನಾವೆಲ್ಲರೂ ಮಂತ್ರವಾಗಿ ತಗೋಬೇಕು ಅಂತ ಉಚ್ಚಾರಣೆ ಆಗಿಯೇ 50-60 ವರ್ಷ ಆಗ್ತಾ ಬಂದಿದೆ. ಇನ್ನೂ ಪರಿಣಾಮಗಳಾಗಿದೆ, ಅದು ಇನ್ನೆಲ್ಲೋ ಕೆಲವು ಕಡೆಯಲ್ಲಿದೆ. ಅದನ್ನು ಪರಿಹರಿಸಬೇಕಾದ್ರೆ ನಮಗೊಂದು ದೊಡ್ಡ ರೋಲ್ ಇದೆ. ಆ ರೋಲನ್ನು ನಾನು ಹೇಳ್ತೀನಿ. ಸಾಮರಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮನೆಯಲ್ಲಿ ಎಲ್ಲ ಮಹಾಪುರುಷರಿಗೆ ಸಮಾನ ಗೌರವ ಇದೆಯಾ? ಒಂದು ಸಲ ಯೋಚನೆ ಮಾಡಿಕೊಳ್ಳಿ. ವಾಲ್ಮೀಕಿ ರಾಮಾಯಣ ನಮ್ಮ ಮನೆಯಲ್ಲಿ ಪುಸ್ತಕದಲ್ಲಿದೆ, ಆದರೆ ವಾಲ್ಮೀಕಿ ಜಯಂತಿ ದಿನ ವಾಲ್ಮೀಕಿ ಮುನಿಗಳಿಗೆ ಒಂದಾದರೂ ಹೂ ಇಡುವ ಪದ್ಧತಿ ಇದೆಯಾ ನಮಗೆ? ಕನಕದಾಸರನ್ನು, ದೇವರಿಗೆ ಒಲಿದಂಥ ಕನಕದಾಸರ ಹಾಡುಗಳನ್ನು ಕೇಳ್ತೀವಿ ನಾವು. ಏನಾಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಅಥವಾ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಆ ಕನಕದಾಸ ಜಯಂತಿ ದಿನ ಒಂದು ಹೂ ಕನಕದಾಸರಿಗಿದೆಯಾ? ವೇದವ್ಯಾಸರ ಮಹಾಭಾರತ ಭಗವದ್ಗೀತೆಯನ್ನು ಚೆನ್ನಾಗಿ ಓದ್ತೀವಿ ನಾವು. ವ್ಯಾಸ ಜಯಂತಿ ದಿನ ವ್ಯಾಸರಿಗೆ ಒಂದಿದೆಯಾ? ಅವ್ರನ್ನ ಯಾವುದೇ ಕಾರಣಕ್ಕೂ ಜಾತಿಯಲ್ಲಿ ನಾವು ಕೀಳಾಗಿ ತಗೊಳ್ಳಿಲ್ಲ, ಆದರೆ ಅದನ್ನು ಗೌರವಿಸ್ತೀವಿ ಅಂತ ಕೇಳಿದ್ರೆ ತಕ್ಷಣ ನಮಗೆ ಬರಲ್ಲ. ವಾಲ್ಮೀಕಿ ಜಯಂತಿ ಅಂದರೆ ಯಾರೋ ಎಸ್ ಟಿ ಸಮುದಾಯದವರು ಇರಬೇಕು ಅನ್ನೋಂಥ ಭಾವನೆ ನಿರ್ಮಾಣ ಆಗಿದೆ ಸಮಾಜದಲ್ಲಿ. ಅದಾಗದೆ ಎಲ್ಲರೂ ನಮ್ಮ ಮಹಾಪುರುಷರೇನೆ ಅನ್ನುವಂಥ ಭಾವನೆ ನಮ್ಮ ಮನೆಯಲ್ಲಿದೆಯಾ? ನಮ್ಮ ಮನೇಲಿ ಎಲ್ಲ ಮಹಾಪುರುಷರ ಕಥೆಗಳು ನಾವು ಆಗಾಗ ಅದನ್ನು ಚರ್ಚೆ ಮಾಡ್ತೀವ, ಓದ್ಕೊಳ್ತೀವ. ಸ್ಪೃಶ್ಯ ಅಸ್ಪೃಶ್ಯ ಅನ್ನೋಂಥ ಭಾವನೆ ಬರದಿರೋ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ರಿಸರ್ವೇಷನ್ ತೊಗೊಂಡವ್ರ ಬಗ್ಗೆ ಭಿನ್ನಾಭಿಪ್ರಾಯ ಬರೋ ಥರ ಇದೆಯಾ? ಅಥವಾ ರಿಸರ್ವೇಷನ್ ತೊಗೊಂಡ್ರೆ ಸಾವಿರಾರು ವರ್ಷಗಳಿಂದ ಅಪಮಾನಕ್ಕೆ ಒಳಗಾಗಿರುವಂಥ ಒಂದು ಸಮಾಜ ಇತ್ತು, ಅದನ್ನು ಮತ್ತೆ ಮೇಲೆ ತರಬೇಕು ಅಂತಿದ್ದರೆ ಅದನ್ನು ಸ್ವೀಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಸಮಾಜ ಭಿನ್ನತೆ ಇದ್ದೇ ಇರುತ್ತೆ. ನಾಯಿಗೆ ಮನೆಯ ಒಳಗಡೆ ನಾವು ಮಲಗಲಿಕ್ಕೆ ಅವಕಾಶ ಕೊಡ್ತೀವಿ, ಆದರೆ ಅದೇ ಒಬ್ಬ ಪರಿಶಿಷ್ಟ ಜಾತಿ ಬಂದ ಕೂಡಲೇ ನಮ್ಮ ಮನಸ್ಸಲ್ಲಿ ಯಾಕೆ ವಿಕಾರ ಆಗಬೇಕು? ಅವರಿಗೆ ವಿಶೇಷ ಸಂದರ್ಭದಲ್ಲಿ ಅರಿಶಿನ ಕುಂಕುಮ ಕೊಡಲಿಕ್ಕೆ ಅಂತ ನಾವು ಅನೇಕ ಕಡೆ ಹೋಗುವಾಗ ಹೆಣ್ಣುಮಗಳು ಅವರ ಮನೆಗೆ ನಾನು ಕೊಡಬೇಕು ಅನ್ನೋಂಥ ಭಾವನೆ ಬರುತ್ತಾ? ಅವರಿಗೇನಾದರೂ ಗಿಫ್ಟ್ ಕೊಡಬೇಕು ಅಂತ ಮನಸ್ಸಿಗೆ ಬರುತ್ತಾ? ಸಾಮಾನ್ಯ ಮನಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕಾಗಿ ಒಂದು ಸಣ್ಣ ಉದಾಹರಣೆ ಒಂದು ಸಂದರ್ಭದಲ್ಲಿ ಹೇಳಿದರು. ಒಬ್ಬ ಶ್ರೀಮಂತ ಮಹಿಳೆ ಒಂದು ಬಟ್ಟೆ ಶಾಪಿಗೆ ಹೋಗಿದ್ಲಂತೆ. ಅವಳಿಗೆ ಬೇಕಾದ್ದೆಲ್ಲ ತೊಗೊಂಡಾದ್ಮೇಲೆ ತುಂಬ ಕಾಸ್ಟ್ಲಿದ್ದು ಸಾಧಾರಣ ಒಂದು ಸೀರೆ ಒಂದು ತಗೊಳ್ತಾಳಂತ ಅವಳು. ಇವ್ರು ಕೇಳ್ತಾರಂತೆ, ಅಯ್ಯೋ ನೀವು ಇಷ್ಟೆಲ್ಲ ಕಾಸ್ಟ್ಲಿ ತೊಗೊಂಡಿದ್ರಿ, ಇದು 200 ರೂಪಾಯಿದ್ದು ಯಾಕೆ ಅಂತ. ಆಗ ಅವಳು ತಕ್ಷಣ ಹೇಳ್ತಾಳಂತೆ, ಅವಳದೆಲ್ಲ ನನಗೆ, ಇದು ನಮ್ಮ ಕೆಲಸದವರಿಗೆ, ಅವಳ ಹತ್ರ ಬೇಕಾದಷ್ಟು ಇದೆ, ಆದರೆ 200 ರೂಪಾಯಿದು ಕೆಲಸದವಳಿಗೆ. ಇನ್ನೊಂದು ಒಕೇಶನ್ ಬರುತ್ತೆ, ಆ ಕೆಲಸದವಳು ಅವಳ ಮಗಳ ಮದುವೆಗೆ ಅಂತ ಆ ಶಾಪಿಗೆ ಹೋಗ್ತಾಳಂತೆ. ಅವಳು ಅಲ್ಲಿ ತೊಗೋಬೇಕಾದ್ರೆ ಅವಳಿಗೆಲ್ಲ ಬೇಕಾದೆಲ್ಲ ಸಾಧಾರಣ ತಗೊಳ್ತಾಳೆ, ಒಂದು ಸ್ವಲ್ಪ ಕಾಸ್ಟ್ಲಿದ್ದು ಕೊಡಿ ಅಂತ ಕೇಳ್ತಾಳಂತೆ. ಅರೆ ನಿನಗೆಲ್ಲ ಸಾಧಾರಣ ತಗೊಂಡಿದ್ದೆ, ಕಾಸ್ಟ್ಲಿದ್ದು ನಿನಗೆ ಯಾಕೆ ಅಂತ. ಆ ಕಾಸ್ಟ್ಲಿದ್ದು ನಮ್ಮ ಯಜಮಾನ್ರಿಗೆ ಕೊಡಲಿಕ್ಕೆ, ನಾನು ಕೆಲಸಕ್ಕೆ ಹೋಗ್ತೀನಲ್ಲ ಆ ಮನೆಯವರಿಗೆ ಕೊಡಲಿಕ್ಕೆ ನನಗೆ ಬೇಕು. ಅಂದರೆ ಇದು ಸಹಜವಾಗಿ ಅಲ್ಲಲ್ಲಿ ಕಾಣುವಂಥ ಒಂದು ಪ್ರವೃತ್ತಿ ಇದು. ಆದರೆ ಬಡವರಿಗೆ ಅನಿಸುತ್ತೆ ಇವರಿಗೆ ನಾನು ಜಾಸ್ತಿ ಇದ್ದೇ ಕೊಡಬೇಕು, ಶ್ರೀಮಂತರಿಗೆ ಅನಿಸುತ್ತೆ ಇವರಿಗೆ ಕಡಿಮೆ ಕೊಟ್ಟರು ನಡೀತದೆ. ಇದು ಆಗದ ಹಾಗೆ ನಾವೇನಾದರೂ ಯೋಚನೆ ಮಾಡ್ತೀವ? ಶೋಷಿತರು, ಪೀಡಿತರು, ವಂಚಿತರು ಅಂಥೇಳಿ ಸ್ಲಮ್ಗಳಲ್ಲೇ ಇರ್ತಾರೆ, ಅವರು ಹಾಗೇ ಇರಬೇಕಾ? ಅಥವಾ ಅವರನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಾವೇನಾದರೂ ಪ್ರಯತ್ನ ಮಾಡ್ತೀವ? ಸರ್ಕಾರ ಕೊಡುತ್ತೆ, ಸವಲತ್ತು ಕೊಡುತ್ತೆ, ಸಾಕಲ್ವಾ? ಅದಲ್ಲ. ನಮಗೂ ಅವ್ರಿಗೆ ಏನು ಸಂಬಂಧ ಇದೆ? ಅವರ ಮನೆ ಜೊತೆಯಲ್ಲಿ ಆತ್ಮೀಯ ಭಾವನೆ ಇದೆಯಾ? ನಮ್ಮ ಮನೆಗೆ ತರುವಂಥ ಅನೇಕ ವಸ್ತುಗಳನ್ನು ಒನ್ ಟೈಮ್ ಅಷ್ಟೇ ಯೂಸ್,
ಅದೆಲ್ಲೋ ಡಂಪಿಂಗ್ ಆಗಿರುತ್ತೆ. ಅದನ್ನು ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿ ಅವ್ರಿಗೆ ಕೊಡ್ಬೋದಾ? ನಾವು ಮಕ್ಕಳಿಗೆ ಸೈಕಲ್ ತೊಗೊಂಡಿರ್ತೀವಿ, ಎಷ್ಟು ಸಮಯ ಉಪಯೋಗ ಮಾಡ್ತಾರೆ? 1 ವರ್ಷ. ಅದಾದಮೇಲೆ ಅದು ಒಳಗೆ ಎಲ್ಲೋ ಇದರಲ್ಲಿ ಬಿದ್ದಿರುತ್ತೆ. ಅದನ್ನೇ ಸ್ವಚ್ಛ ಕ್ಲೀನ್ ಮಾಡಿ ಅವರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು. ಅದು ಮಾಡಬೇಕು ಅಂತ ನಾವು ಮನಸ್ಸು ಬರಲ್ಲ. ಈ ಮನಸ್ಸು ಬರುವಂಥದ್ದಿದೆಲ್ಲ ಅದೇ ಭಾವನೆ ಅಂತ ಲೆಕ್ಕ. ಅದು ಆ ನಿಟ್ಟಿನಲ್ಲಿ ನಾವು ಸಾಮರಸ್ಯಕ್ಕಾಗಿ ನಾವೇನು ಅನ್ನೋದನ್ನು ಯೋಚನೆ ಮಾಡ್ಬೋದಾ? ಈ ಥರ ಸಮಾಜದಲ್ಲಿ ಪ್ರಮುಖ ಪ್ರಭಾವಿ ವ್ಯಕ್ತಿಗಳಿರ್ತಾರೆ. ಅವ್ರ ಜೊತೆಲಿ ನಾವೇನಾದರೂ ಸಹಭೋಜನ ಮಾಡ್ತೀವ? ನಾವು ಊಟಕ್ಕೆ ಕೂತ್ಕೋಬೇಕಾದ್ರೆ ಭಾಳ ಚೆನ್ನಾಗಿ ನಮ್ಮ ಥರನೇ ಇರೋ ಥರ ಕೂತ್ಕೊಳ್ತೀವಿ. ಆದರೆ ಸಾಮಾನ್ಯ ವ್ಯಕ್ತಿಗಳ ಮಧ್ಯೆನೂ ಯಾವಾಗಾದ್ರೂ ವರ್ಷದಲ್ಲಿ 1-2 ಬಾರಿ ಒಟ್ಟು ಸೇರುವಂಥ ಒಂದು ವ್ಯವಸ್ಥೆ ನಮಗಿದೆಯಾ? ಆಗ ಅವರಿಗೆ ವಿಶ್ವಾಸ ಬರುತ್ತೆ. ನಾವು ಕೂಡ ಸಮಾಜದಲ್ಲಿ ಸಮಾನವಾಗಿ ಒಟ್ಟೊಟ್ಟು ಹೋಗುವಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ, ನಮಗೂ ಅಭಿಮಾನ ಇದೆ ಅಂತ ಗೊತ್ತಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗಲೇ ಸಮಾಜದಲ್ಲಿ ಸಮರಸತೆ ಬರೋದು. ಇಲ್ಲಾಂದರೆ ಸಮಾನತೆ ಇದ್ದೇ ಇರುತ್ತೆ. ಸಮಾನತೆಯಿಂದ ಎಲ್ಲ ಕೆಲಸ ಆಗಲ್ಲ, ಸಾಮರಸ್ಯ ಬರಬೇಕು. ಅದಕ್ಕಾಗಿ ಸಾಮಾಜಿಕ ಸಾಮರಸ್ಯಕ್ಕೆ ಪೂರಕವಾಗಿರುವಂಥ ಅನೇಕ ವಿಷಯಗಳು, ಬಿಂದುಗಳಿದೆ. ಅದನ್ನು ನಾವು ಯೋಚನೆ ಮಾಡುವಂಥದ್ದಾಗಬೇಕು. ಎರಡನೇದು ಪರಿಸರ ಸಂರಕ್ಷಣೆ. ಪರಿಸರ ಮತ್ತು ಮಾನವ ಇದೆರಡರ ಮಧ್ಯೆ ಕಾನ್ಫ್ಲಿಕ್ಟ್ ಕಾರಣದಿಂದಾಗಿ ಏನಾಗ್ತದೆ ಅಂತ ಕೇಳಿದ್ರೆ ಪರಿಸರವನ್ನು ನಾಶ ಮಾಡಬೇಕು ಅಂತ ಹೊರದೇಶದ ಚಿಂತನೆ ಇರುತ್ತೆ, ಪರಿಸರ ನಮ್ಮ ಉಪಯೋಗಕ್ಕೆ ಅಂಥೇಳಿ. ಆದರೆ ಭಾರತ ಮಾತ್ರ ಚಿಂತನೆ ಮಾಡಿರೋದು ಭೂಮಿಯಲ್ಲೂ ಪಂಚಭೂತಗಳಿದೆ. ಇದರಲ್ಲಿ ಪರಿಸರದಲ್ಲಿ ಮನುಷ್ಯನು ಪಂಚಭೂತಗಳಿಂದನೇ ಸೃಷ್ಟಿಯಾಗಿರುವಂಥದ್ದು. ಭಗವಂತ ಅಥವಾ ಯಾವುದೋ ಒಂದು ತತ್ವದಿಂದ ಇದೆಲ್ಲದಕ್ಕೂ ಆಧಾರ ಸಿಕ್ಕಿದೆ ಅಂದಮೇಲೆ ನಾವೆಲ್ಲರೂ ಒಂದೇ. ಪರಿಸರದ ಸಂರಕ್ಷಣೆ ಆಗಬೇಕು, ಪರಿಸರದ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು, ಪರಿಸರದ ಪೋಷಣೆಯನ್ನು ನಾವು ಮಾಡಬೇಕು. ಅದಕ್ಕಾಗಿ ನಾನು ಅಥರ್ವವೇದದ ಭೂಮಿ ಸೂಕ್ತ, ಪೃಥ್ವಿ ಸೂಕ್ತ ಅಂತ ಇದೆ. ಅದು ಆ ಸೂಕ್ತದಲ್ಲಿ 70 ಸಿನಾನಿಮ್ಸ್ ಭೂಮಿ ಬಗ್ಗೆ ಗೌರವದ, ಅದರಲ್ಲಿ ವಸುಂಧರಾ ಅಂತ ಇದೆ, ಅವನಿ ಅಂತ ಇದೆ, ಗೌರಿ ಅಂತ ಇದೆ. ಅಂದರೆ ಭೂಮಿಯನ್ನು ಈ ಥರ ನಮ್ಮ ಸಂಸ್ಕೃತಿಯಲ್ಲಿ ಆರಾಧನೆ ಮಾಡಿದ್ದೀವಿ. ಭೂಮಿಯನ್ನು ಶೋಷಣೆಗಾಗಿ ಉಪಯೋಗ ಮಾಡಿದ್ದಲ್ಲ, ನಾವು ಭೂಮಿಯ ಪೋಷಣೆ ಮಾಡಬೇಕು. ಅದಕ್ಕಾಗಿ ಪ್ರಕೃತಿಯಲ್ಲಿರುವಂಥ ಪ್ರತಿಯೊಂದನ್ನು ನಾವು ಪೂಜೆ ಮಾಡುವಂಥ ಸಂಪ್ರದಾಯ ನಮ್ಮದು. ನೀರನ್ನು ಕಲಶದಲ್ಲಿಟ್ಟು ದೇವರು ಅಂತ ಪೂಜೆ ಮಾಡ್ತೀವಿ, ಮಣ್ಣನ್ನು ಪೂಜೆ ಮಾಡುವಂಥ ಸ್ವಭಾವ ನಮ್ಮದು. ಯಾವುದೋ ವಿಶೇಷ ಸಂದರ್ಭದಲ್ಲಿ ಅಥವಾ ಇದಾದಾಗ ಮಣ್ಣಿಗೆ ಒಂದು ವಿಶೇಷ ಪೂಜೆ ನಮ್ಮದಿದೆ, ಗಾಳಿಗೆ ಪೂಜೆ ಇದೆ. ಅಂದರೆ ಎಲ್ಲ ಪಂಚಭೂತಗಳನ್ನು ನಾವು ಪೂಜೆ ಮಾಡ್ತಾ ಇರೋದು, ಕಲ್ಲನ್ನೇ ಪೂಜೆ ಮಾಡ್ತೀವಿ. ಅಂದರೆ ಆ ಥರ ಆಗಬೇಕಾದ್ರೆ ಪರಿಸರ ಅಸಮತೋಲನಕ್ಕೆ ಕಾರಣ ಆದಾಗ ಹೇಗೆ ವ್ಯತ್ಯಾಸ ಆಗ್ಬೋದು? ಆ ಜಾಗೃತಿ ಮಾಡಲಿಕ್ಕಾಗಿ ನಮಗೆ ನಮ್ಮ ಮನೆ ಹರಿತ್ ಘರ್ ಆಗಬೇಕು. 5 ರೀತಿಯ ಪರಿವರ್ತನೆಗಳು ನಮ್ಮ ಮನೆಯಲ್ಲಿ ಆಗ್ಬೋದಾ? ಅದರಲ್ಲಿ ಬಹಳ ಮುಖ್ಯವಾಗಿ ಪಾನಿ, ಪೇಡ್, ಪ್ಲಾಸ್ಟಿಕ್, ಇದು 3 ಕನ್ಸರ್ವೇಷನ್ ಮಾಡೋ ದೃಷ್ಟಿಯಿಂದ ನಾವೇನು ಮಾಡ್ತೀವಿ? ನೀರಿನ ಸದ್ಬಳಕೆ ಮಾಡ್ತೀವ, ನೀರನ್ನು ಜುಡಿಷಿಯಸ್ಲಿ ಉಪಯೋಗ ಮಾಡ್ತೀವ. ಜಗತ್ತಿನಲ್ಲಿ ಸಿಗುವ ಒಟ್ಟು 70% ಹೆಚ್ಚು ನೀರಿನ ಪ್ರದೇಶನೇ ಇದೆ. ಆದರೆ ಕನ್ಸ್ಯೂಮೇಬಲ್ ವಾಟರ್ ಇರುವಂಥದ್ದು ಬರೀ 3 to 4%, 96% ನಾನ್ ಕನ್ಸ್ಯೂಮೇಬಲ್. ಅಂದರೆ 1947ರಲ್ಲಿ 6,000ಕ್ಕೂ ಹೆಚ್ಚು ಕ್ಯೂಬಿಕ್ ಮೀಟ್ರಷ್ಟು ಒಬ್ಬೊಬ್ಬರಿಗೆ ನೀರು ಸಿಗ್ತಾ ಇತ್ತಂತೆ. ಅದು 2000 ಅಷ್ಟೊತ್ತಿಗೆ 2,000ಕ್ಕೆ ಇಳಿದಿದೆ. 2050ಕ್ಕೆ ಇನ್ನೂ ಕೆಳಗಿಳಿತದೆ, 1,500ಕ್ಕೂ ಕೆಳಗಿಳಿತದೆ ಅದು ಅನ್ನುವಂಥ ಒಂದು ಅಂಕಿಅಂಶಗಳಿದ್ದಾಗ ಅದರ ರಕ್ಷಣೆಗೆ ನಾವೇನು ಮಾಡ್ತಾಯಿದ್ದೀವಿ? ನೀರಿನ ಬಗ್ಗೆ ನಮಗೆ ಗೌರವ ಇದೆಯಾ? ಅದನ್ನು ಕಾಪಾಡ್ಕೊಳ್ತೀವ? ಮನೆಯಲ್ಲಿ ವೇಸ್ಟ್ ಆಗೋದನ್ನು ತಡಿತೀವ? ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ನಳ್ಳಿ ಓಪನ್ ಆಗಿ ಹೋಗ್ತಾ ಇರುತ್ತೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೋಗ್ತೀವೋ? ತಕ್ಷಣ ಬಂದ್ ಮಾಡಬೇಕು ಅಂತ ನಮಗೆ ಮನಸ್ಸಿಗೆ ಅನಿಸುತ್ತಾ? ನಾವು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕೂತಾಗ ನಮಗೆ ಬಾಟ್ಲಲ್ಲಿ ನೀರು ಕೊಡ್ತಾರೆ ಕುಡಿಲಿಕ್ಕೆ, ನಾವು ಎಷ್ಟು ಉಪಯೋಗ ಮಾಡ್ತೀವಿ ಅಂದರೆ ಅದನ್ನು ಓಪನ್ ಮಾಡ್ತೀವಿ ಎಲೆ ಒರೆಸ್ಲಿಕ್ಕೆ ಮಾತ್ರ. ಆಮೇಲೆ ಮಧ್ಯದಲ್ಲಿ ಒಂದು ಸಿಪ್ ಕುಡಿತೀವಿ, ಉಳಿದ ನೀರೇನಾಯಿತು? ಅದಲ್ಲೇ ಬಿಟ್ಟು ಹೋಗ್ತೀವಿ. ಅದು ಹೋಗದೆ ಪಕ್ಕದವ್ರ ಹತ್ರ ನೀರು ತೊಗೊಂಡು ಎಷ್ಟು ಬೇಕು ಅಷ್ಟೇ ಕೊಡೋದು, ಬಾಟ್ಲನ್ನು ತೊಗೊಂಡೋಗಿ ಅದನ್ನು ಪೂರ್ತಿ ಉಪಯೋಗ ಮಾಡಿದ ಮೇಲೆ ಚೆಲ್ಬೋದಾ ಅಥವಾ ಬಿಸಾಡ್ಬೋದಾ ಅದು ಬಾಟ್ಲನ್ನು? ಅಥವಾ ಅರ್ಧ ಉಳಿದ್ರೆ ಶೇಮ್ ಆಗುತ್ತೆ, ಅಯ್ಯೋ ಎಲ್ಲರೂ ನೋಡ್ತಾರ ಅಂಥೇಳಿ. ಪರವಾಗಿಲ್ಲ, ಎತ್ಕೊಂಡು ಬಂದು ಅಲ್ಲಿ ಕೈ ತೊಳಿಲಿಕ್ಕೆ ಉಪಯೋಗ ಮಾಡಿ. ಅಂದರೆ ನೀರಿನ ಒಂದೊಂದು ಬಿಂದು ಬಗ್ಗೆ ಕೂಡ ನಮಗೆ ಆಗ್ರಹ ಇದೆಯಾ? ನಾವು ರೈನ್ ವಾಟರ್ ಹಾರ್ವೆಸ್ಟ್ ಮಾಡೋ ಕಡೆ ಗಮನ ಕೊಡ್ತೀವ? ಹಳ್ಳಿಗಳಲ್ಲಿದ್ದರೆ ವಾಟರ್ ಕನ್ಸರ್ವೇಷನ್ ಮೆಥಡ್ಗೆ ನಮ್ಮ ಚಿಂತನೆಗಳಾಗತ್ತಾ? ಅಂದರೆ ನೀರನ್ನು ಸದ್ಬಳಕೆ, ನೀರನ್ನು ಉಳಿಸುವಿಕೆ ದೃಷ್ಟಿಯಿಂದ ನಮ್ಮ ಚಿಂತನೆ ಈಗಲಿಂದನೇ ಪ್ರಾರಂಭ ಆಗಬೇಕು. ಒಂದು ಬಿಂದುನು ವೇಸ್ಟ್ ಮಾಡಲಿಕ್ಕೆ ಬಿಡಲ್ಲ. ಹಾಗೆಯೇ ಪ್ಲ್ಯಾಸ್ಟಿಕ್ನ ಹಾನಿ ಸಿಕ್ಕಾಪಟ್ಟೆ ಆಗ್ತಾ ಇರುವಂಥದ್ದು ಪತ್ರಿಕೆಗಳಲ್ಲಿ ವರದಿ ಆಗ್ತಾನೇ ಇರುತ್ತೆ. ಆ ಪ್ಲ್ಯಾಸ್ಟಿಕ್ ನಮ್ಮ ಮನೆಗೆ ಬರೋದಾಗಿ ನಾವೇನಾದರೂ ಪ್ರಯತ್ನ ಮಾಡ್ತೀವ? ಸಿಂಗಲ್ ಯೂಸ್ ಪ್ಲ್ಯಾಸ್ಟಿಕ್ ನಾವು ತರೋದೇ ಇಲ್ಲ ಅಂತ ಆಗಬೇಕಾದ್ರೆ ಒಂದು ಸ್ಲೋಗನ್ ಇದೆ, ಕ್ಯಾರಿ ಎ ಬ್ಯಾಗ್, ನೋ ಕ್ಯಾರಿ ಬ್ಯಾಗ್ ಅಂತ. ನೀವು ಆಲ್ವೇಸ್ ಕ್ಯಾರಿ ಎ ಬ್ಯಾಗ್ ವಿತ್ ಯು ವೈಲ್ ಗೋಯಿಂಗ್ ಟು ದ ಶಾಪ್.
ನೋ ಕ್ಯಾರಿ ಬ್ಯಾಗ್ ಫ್ರಮ್ ದ್ಯಾಟ್ ಸೈಡ್. ಅಲ್ಲಿಂದ ತಗೊಳ್ಳಲ್ಲ ಅಂತ ಸಂಕಲ್ಪ ಮಾಡ್ತೀರಾ. ಒಂದು ವೇಳೆ ಅಂಗಡಿಯವನು ಕೊಟ್ಟ ಆ ಥರ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಂದರೆ ಅದನ್ನು ಇಕೋ ಬ್ರಿಕ್ ಅನ್ನೋಂಥದ್ದು ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಅದೆಲ್ಲವನ್ನು ತುಂಬಿಸಿಡಿ, ದ್ಯಾಟ್ ಬಿಕಮ್ಸ್ ಎ ಬ್ರಿಕ್ ಫಾರ್ ಯು ಇನ್ ದ ಲೇಟರ್ ಸ್ಟೇಜ್. ಅದನ್ನು ಬ್ರಿಕ್ಕಾಗಿಯೂ ಉಪಯೋಗ ಮಾಡ್ಬೋದು, ಒಂದು ಕಟ್ಟೆ ಕಟ್ಟಲಿಕ್ಕೋ ಏನೋ ಕಟ್ಟಲಿಕ್ಕೆ ಅದನ್ನು ಉಪಯೋಗ ಮಾಡ್ಬೋದು. ಆ ಥರ ಪ್ಲ್ಯಾಸ್ಟಿಕ್ನ ಬಗ್ಗೆ ನಮ್ಮ ಆಗ್ರಹ ಏನಿದೆ, ನಾವು ಅನೇಕರು ಕೇಳ್ಬೋದು ಸರ್ಕಾರನೇ ಬ್ಯಾನ್ ಮಾಡ್ಬೋದು ಅಂಥೇಳಿ. ಅದು ಎರಡನೇ ಭಾಗ. ಅದು ನಮ್ಮ ಪಾತ್ರ ಏನು ಅಂತ ಹೇಳಿದ್ರೆ, ನಾನು ಉಪಯೋಗ ಮಾಡೋಂಥನ್ನು ಕಮ್ಮಿ ಮಾಡ್ತೀನಿ. ಅದಕ್ಕೆ ತುಂಬ ಕಡೆಗಳಲ್ಲಿ ಸ್ಟೀಲ್ ಬ್ಯಾಂಕ್ ಅಂತ ಈಗ ಉಪಯೋಗ ಮಾಡ್ತಾ ಇದ್ದಾರೆ. ನಾವು ಅದಕ್ಕೊಂದು ಭಾಗ ಆಗ್ಬೋದು. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಪ್ಲ್ಯಾಸ್ಟಿಕ್ ವಸ್ತುವನ್ನು ತರಲ್ಲ, ಅದಕ್ಕಾಗಿ ಸ್ಟೀಲ್ ಬ್ಯಾಂಕ್ ನಮಗೆ ಫ್ರೀಯಾಗಿ ಎಲ್ಲ ಸ್ಟೀಲ್ ಸಾಮಾನುಗಳನ್ನು ಕೊಡ್ತಾರೆ. ಅದನ್ನೇ ಚೇತನದವ್ರು ಕೊಡ್ತಾರೆ. ಬೇಕಾದರೆ ಅದು ವಾಪಸ್ ಹಾಗೇ ಕೊಡಬೇಕು. ನಾವೇನಾದರೂ ಕಳ್ಕೊಂಡ್ರೆ ಮಾತ್ರ ಅದರ ಚಾರ್ಜ್ ಕೊಡಬೇಕು, ಇಲ್ಲಾಂದರೆ ಎಲ್ಲ ಸ್ಟೀಲ್ ವಸ್ತುಗಳು ಹೋಗುತ್ತೆ. ನಾವೆಲ್ಲವೂ ಸುಲಭ ಆಗುತ್ತೆ ಅಂತ ಪ್ಲ್ಯಾಸ್ಟಿಕ್ಗೆ ಮೊರೆ ಹೋಗಿದ್ದೀವಿ. ಅದಿಷ್ಟು ಡಂಪ್ ಆಗಿರುತ್ತೆ ಕಾರ್ಯಕ್ರಮ ಆದಮೇಲೆ. ಅದು ಏನಾಗುತ್ತೆ ಅಂತ ಆಮೇಲೆ ಗೊತ್ತಿಲ್ಲ. ಅವತ್ತು ಟೇಬಲಿಂದ ಇದರೊಳಗೆ ಹೋಯ್ತು, ಡಸ್ಟ್ಬಿನ್ ಒಳಗೆ ಹೋಗಿದೆ. ಆಮೇಲೆ ಏನು, ಅದೆಲ್ಲೋ ಒಂದು ಕಡೆಯಲ್ಲಿ ಪರಿಸರಕ್ಕೆ ಹಾನಿಯಾಗುತ್ತೆ. ಅದು ನಮ್ಮ ಕಡೆಯಿಂದ ಆಗದ ಹಾಗೆ ಪ್ಲ್ಯಾಸ್ಟಿಕ್ ಫ್ರೀ ಕಾರ್ಯಕ್ರಮಗಳನ್ನು ನಾವು ಮಾಡ್ಬೋದಾ, ಈ ರೀತಿಯಲ್ಲಿ ಯೋಚನೆ ಮಾಡಬೇಕು. ಮೂರನೇದು ಪೇಡ್. ಒಂದೊಂದು ಗಿಡ ನಮ್ಮ ಜೀವನದಲ್ಲಿ ಒಂದಾದರೂ ನೆಟ್ಟಿದ್ದೀವ ನಾವು ಇಷ್ಟು ಟನ್ಗಟ್ಟಲೆ ಆಮ್ಲಜನಕ ತಗೊಳ್ತಾನೆ ಇರ್ತೀವಿ ನಾವು ಜೀವಮಾನಕ್ಕೆ ಪೂರ್ತಿ. ಕೊರೋನಾ ಸಂದರ್ಭದಲ್ಲಿ ಒಂದು ಸಿಲಿಂಡ್ರ್ ತೊಗೋಬೇಕಾದ್ರೆ ಎಷ್ಟು ಕಾಸ್ಟ್ ಅಂತ ಗೊತ್ತಿತ್ತು. ಆದರೆ ಜೀವಮಾನಕ್ಕೆ ಎಷ್ಟು ಸಿಲಿಂಡ್ರ್ಗಳು ಬೇಕು, ಅದು ಆಮ್ಲಜನಕ ಬೇಕು ಅಂದರೆ ಗಿಡಗಳು ಬೇಕೇ ಬೇಕು. ಅದನ್ನು ಯಾರೋ ನೆಟ್ಟಿದ್ದಾರೆ, ನಾವು ಉಪಯೋಗ ಮಾಡ್ತಾಯಿದ್ವಿ. ನಮ್ಮಿಂದ ಇನ್ನೊಬ್ಬರಿಗೆ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಅದು ಇಲ್ಲ ಅಂತ ಆಗಬಾರ್ದು. ಕನಿಷ್ಠ ಕೆಲವಾದ ಗಿಡಗಳನ್ನು ಯಾವುದೋ ಸಂದರ್ಭದಲ್ಲಿ ನಾವು ನೆಡ್ತೀವಿ. ನಮ್ಮ ಮನೆಯಲ್ಲೊಂದು ಟೆರೇಸ್ ಗಾರ್ಡನ್ ಮಾಡ್ತೀವಿ. ಮನೆಯ ಕನಿಷ್ಠ ಅಗತ್ಯಕ್ಕೆ ಬೇಕಾದ ಹೂಗಳಾದ್ರೂ ನಾನೇ ಬೆಳ್ಕೊಳ್ತೀನಿ. ಮಕ್ಕಳಿಗೆಲ್ಲ ಗಿಡಗಳ ಜೊತೆಲಿ ಒಂದು ಸೆಲ್ಫಿ ತೊಗೊಂಡು ಅದನ್ನು ಆರೈಕೆ ಮಾಡೋದನ್ನು ಕಲಿಸ್ತೀನಿ. ಒಂದು ಸೀಡ್ ಹೇಗೆ ಸ್ಪ್ರೌಟ್ ಆಗುತ್ತೆ, ಅದರ ಮಹತ್ವ ಏನು, ಅದನ್ನು ಚಿಕ್ಕಂದಿನಿಂದಲೇ ಹೇಳ್ಕೊಡ್ತೀನಿ ಅನ್ನುವಂಥ ಸಂಕಲ್ಪ ಮಾಡ್ತೀವ. ನಮ್ಮ ಗ್ರಾಮಗಳಿಗೆ ಹೋದರೆ ವರ್ಷದಲ್ಲಿ ಒಂದು ಬಾರಿ ವನ ಮಹೋತ್ಸವ ಅಥವಾ ಯಾವಾಗಲೋ ಒಂದಷ್ಟು ಗಿಡ ಹಾಕುವಂಥ ಕಾರ್ಯಕ್ರಮ ನಾವು ಮಾಡ್ತೀವ. ಆಗ ಪರಿಸರದ ಬಗ್ಗೆ ನಮಗೆ ಕಾಳಜಿ ಉಂಟಾಗುತ್ತೆ. ಗಿಡನೂ ಬಹಳ ಪ್ರಧಾನ ಅಂತ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ನಾಲ್ಕನೇದು ಎನರ್ಜಿ. ನಾವು ಎನರ್ಜಿಯನ್ನು ಎಷ್ಟು ವೇಸ್ಟ್ ಮಾಡ್ತಾಯಿದ್ದೀವಿ. ಮನೆಯಲ್ಲಿ ಫ್ಯಾನ್ ಲೈಟ್ ತಿರುಗ್ತಾನೇ ಇರುತ್ತೆ, ಯಾರು ಇಲ್ಲದೇ ಇದ್ದರೂ ಕೂಡ. ಇಮ್ಮಿಡಿಯೇಟ್ ಆಫ್ ಮಾಡೋಂಥ ಒಂದು ಪದ್ಧತಿ ಇದೆಯಾ? ಅಥವಾ ಫ್ಯೂಯಲ್, ಒಂದು 50 ಮೀಟ್ರ್ 100 ಮೀಟ್ರ್ ಹೋಗ್ಬೇಕಾದ್ರೂ ಗಾಡಿನೇ ತೊಗೊಂಡು ಹೋಗ್ತೀವ, ನಡ್ಕೊಂಡು ಹೋಗುವಂಥ ಅಭ್ಯಾಸ ಇದೆಯಾ? ಕೆಲವು ದಿನ ಆದರೂ ಸೈಕಲನ್ನು ಉಪಯೋಗ ಮಾಡಿದರೆ ಅಷ್ಟು ಪ್ರಮಾಣದಲ್ಲಿ ನಾವು ಫ್ಯೂಯಲನ್ನು ಕಮ್ಮಿ ಮಾಡ್ಬೋದು. ಸೊ ಎನರ್ಜಿ ಬಗ್ಗೆ ನಮ್ಮ ರೋಲ್ ಏನು? ಸೋಲಾರ್ ಸಿಸ್ಟಮ್ನ ಎನರ್ಜಿಯನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವ, ಅದಕ್ಕೆ ಪರಿವರ್ತನೆ ಆಗ್ತಾಯಿದ್ದು. ಈ ರೀತಿಯಲ್ಲಿ ಯೋಚನೆ. ಇನ್ನೊಂದು, ನಮ್ಮ ಬಯೋಡೈವರ್ಸಿಟಿ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ. ಪಶುಗಳಿದೆ, ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಅದರ ಬಗ್ಗೆ ನಮಗೇನಾದರೂ ಸಂವೇದನೆ ಇದೆಯಾ? ವರ್ಷದಲ್ಲಿ ಆಗಾಗಾದ್ರೂ ಯಾವುದಾದ್ರು ಒಂದು ಗೋಶಾಲೆಗೆ ಹೋಗಿ ಒಂದು ಸ್ವಲ್ಪ ಗೋಗ್ರಾಸ ಕೊಡುವಂಥದ್ದು ಇದೆಯಾ? ಅಥವಾ ನಮ್ಮ ಮನೆಯ ಮೇಲೆ ಕನಿಷ್ಠ ಬೇಸಿಗೆ ಕಾಲದಲ್ಲಿ ಒಂದು ಬೌಲಲ್ಲಿ ನೀರಿಡುವಂಥ ಪದ್ಧತಿ ಇದೆಯಾ? ಅವು ಆಹಾರ ನೀರನ್ನು ಹುಡ್ಕೊಂಡೇ ಹೋಗಬೇಕು. ಅದಕ್ಕೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಬರಲ್ಲ, ಆದರೆ ನಾವು ಕೊಡಬೇಕು. ನಮ್ಮ ಜವಾಬ್ದಾರಿ ಮರೆತು ಹೋಗಿದೆ. ಇದನ್ನು ನೆನಪು ಮಾಡುವಂಥ 5, ಇದನ್ನು ನಾವು ಹರಿತ್ ಘರ್ ಅಂತ ಹೇಳ್ತೀವಿ ನಾವು, ಅಥವಾ ಪಂಚತಾರಾ ಮನೆ. ಅಂದರೆ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಈ 5 ನಾವು ಜಾಗೃತಿಗೊಳಿಸ್ಬೋದಾ? ಅದೊಂದು. ಮೂರನೇದು, ನಮ್ಮ ಕುಟುಂಬಗಳು ಹೇಗಿದೆ? ಹಿಂದೂ ಕುಟುಂಬಗಳು ಅಂತ ಹೇಳಿದ್ರೇ ಕೇವಲ ಮನೆ ಅಂತ ಅಲ್ಲ, ಅದು ಒಂದು ಕಾಂಕ್ರೀಟ್ ಕಟ್ಟಡ ಅಲ್ಲ. ಅಲ್ಲಿ ಸಂಸ್ಕಾರ, ಮನೆಯ ಒಳಗಡೆ ಭಾವನೆಗಳು, ಮನೆಯ ಒಳಗಡೆ ಸಂಬಂಧಗಳು, ಮನೆಯ ಒಳಗಡೆ ಪ್ರತಿಯೊಬ್ಬರನ್ನ ಬೆಳೆಸುವಂಥ ಪದ್ಧತಿ. ಮನೆಯ ಒಂದು ಸ್ಟ್ರಕ್ಚರ್ ಮಾತ್ರ ಬಹಳ ಮುಖ್ಯ ಅಲ್ಲ, ಅಲ್ಲಿ ಕಲಿಸುವಂಥದ್ದೇನಿದೆ ಅದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ದೇಶ ಮತ್ತು ರಾಷ್ಟ್ರಕ್ಕಿರುವ ಸಂಬಂಧ ಏನಂದರೆ, ದೇಶ ಅಂದರೆ ಕಾಂಕ್ರೀಟ್ ಬಿಲ್ಡಿಂಗ್ ಆಗಿದ್ದರೆ, ಸ್ಟ್ರಕ್ಚರ್ ಆಗಿದ್ದರೆ, ರಾಷ್ಟ್ರ ಅಂದರೆ ಮನೆಯೊಳಗೆ ಕೊಡುವಂಥ ಸಂಸ್ಕಾರಗಳು. ಅದಕ್ಕೆಲ್ಲಾದರೂ ಲೋಪ ಆಗ್ತಾ ಇದೆಯಾ? ಮನೆಯಲ್ಲಿ ಯಂಗರ್ ಜನ್ರೇಷನ್ ಬೆಳೀತಾ ಇರುವಂಥ ವಿಧಾನವೇ ಬೇರೆ ಇದೆಯಾ? ಎಲ್ಲರೂ ಸೇರಿ ಊಟ ಮಾಡುವಂಥ ಇದೇ ಮರೆತು ಹೋಗಿದೆ ಅನ್ನೋ ಥರದ್ದು ಇದೆಯಾ? ಎಲ್ಲರೂ ಅವರ ಗ್ಯಾಜೆಟಲ್ಲೇ ಬ್ಯುಸಿಯಾಗಿದ್ದಾರಾ? ಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಇದರಲ್ಲೇ ಬ್ಯುಸಿಯಾಗಿ ಮಾತಾಡುವಷ್ಟು ಅವಕಾಶನೇ ಇಲ್ಲ ಥರದ್ದು ಆಗೋಗಿದೆ. ಕುಟುಂಬಗಳು ಎಷ್ಟು ಶಿಥಿಲ ಆಗ್ತಾಯಿದೆ ಅಂದರೆ, ಡೈವೋರ್ಸ್ ಪ್ರಮಾಣ ಗೊತ್ತಿಲ್ಲದ ಜಾಸ್ತಿ ಆಗ್ತಾಯಿದೆ. ಮನಸ್ಸಲ್ಲಿ ಭೇದಗಳು ಹೆಚ್ಚೆಚ್ಚು ಜಾಸ್ತಿ ಆಗ್ತದೆ. ಯಾಕಂದರೆ ಇಕಾನಾಮಿಕಲಿ ನಾವು ಇಂಪ್ರೂವ್ ಆಗ್ತಾನೇ ಇದ್ದೀವಿ, ಆರ್ಥಿಕವಾಗಿ ಬಲ ಆಗುತ್ತೆ, ಭಾವನೆಗಳು ಕುಸಿತಾ ಇದ್ದಾವೆ, ಬೇಕಾದೆಲ್ಲ ಸವಲತ್ತುಗಳಿದೆ. ಆದರೆ ನಿಜಕ್ಕೂ ಬೇಕಾದಂಥ ಪ್ರೀತಿ, ನಂಬಿಕೆ, ಭಕ್ತಿ ಇದು ನಿಜಕ್ಕೂ ಕಮ್ಮಿ ಆಗ್ತಾ ಇದೆಯಾ? ಇತ್ತೀಚೆಗೆ ಬಂದಂಥ ಕೆಲವು ಆಘಾತಕಾರಿ ಮೆಸೇಜ್ಗಳನ್ನು ನೋಡಿರ್ತೀರಿ. ಹರಿಯಾಣದ ಒಬ್ಬ ರಿಟೈರ್ಡ್ ಮಿಲಿಟರಿ ಅಧಿಕಾರಿ, ಅವರು ಮಕ್ಕಳಿಬ್ಬರು ಅಮೇರಿಕಾದಲ್ಲಿದ್ದಾರೆ. ಅವರ ಮನೆಯವರ ಆ ಮಕ್ಕಳ ಅಮ್ಮ ಅವರು ತೀರೋಗ್ತಾರೆ. ತೀರೋದಾಗ ದೊಡ್ಡ ಮಗ ಬರ್ತಾನೆ.
ಬಂದು ಎಲ್ಲನೂ ಮುಗಿಸಿ ಆದಮೇಲೆ ಅಪ್ಪ ಕೇಳ್ತಾರಂತೆ, ಯಾಕೋ ಚಿಕ್ಕ ಮಗ ಬರಲ್ವೇನೋ ಅಂತ. ಇಲ್ಲ, ನಾನು ಕೇಳಿದೆ, ಸಿಕ್ಕಾಪಟ್ಟೆ ಬ್ಯುಸಿ ಅಂತೆ, ಅವನು ಈಗ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತೆ. ಅವನಿಗೆ ರೈಫಲ್ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ, ಶೂಟ್ ಮಾಡಿಕೊಂಡು ಬರೆದಿಟ್ಟು ಸಾಯ್ತಾನಂತೆ. ಅವನಿಗೆ ಅಷ್ಟು ಕಷ್ಟ ಯಾಕೆ ಆಗಬೇಕು? ನನ್ನ ಸಾವಿಗೆ ಅವನು ಬರ್ತಾನಂತೆ, ನಿಮ್ಮ ಹತ್ರ ಕಾಂಟ್ರ್ಯಾಕ್ಟ್ ಆಗಿದೆ ಅಂದರೆ ನೀನು ಹೇಗೂ ಬಂದಿದೆಯಲ್ಲ, ಮುಗಿಸ್ಕೊಂಡೇ ಹೋಗು ಅನ್ನುವಂಥ ಸ್ಥಿತಿ ನಿಧಾನ ಬಿಲ್ಡಪ್ ಆಗ್ತಾ ಇದೆಯಾ ಗೊತ್ತಿಲ್ಲ. ಅದು ಯಾವುದೋ ಒಂದೆರಡು ಒಕೇಶನಲ್ಲಿ ಇರ್ಬೋದು. ಆದರೆ ಮನೆಗಳಲ್ಲಿ ಈ ಥರ ಇಬ್ಬರೇ ಅಪ್ಪ ಅಮ್ಮ ಮಾತ್ರ ಇರ್ತಾರೆ, ಮಕ್ಕಳೆಲ್ಲ ಭಾಳ ಲ್ಯಾವಿಶ್ ಆಗಿ ಬದುಕ್ತಾರೆ. ಅವರಿಗೂ ಅದು ಅನಿವಾರ್ಯ, ಅಲ್ಲಿಂದ ಬರಲಿಕ್ಕಾಗಲ್ಲ, ಇವ್ರಿಗೂ ಹೋಗ್ಲಿಕ್ಕೂ ಆಗಲ್ಲ, ಇವರಿಗೆ ಇದನ್ನು ಬಿಡಲಿಕ್ಕಾಗಲ್ಲ. ಈ ಥರ ಇದ್ದಾಗ ಇದನ್ನು ಗಮನಿಸುವಂಥವ್ರು ಯಾರು? ಅದನ್ನು ಗಮನಿಸಲಿಕ್ಕೆ ವ್ಯವಸ್ಥೆ ಇದೆಯಾ? ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ಇದು ಮಾಡಬೇಕಾಗಿರೋ ದೃಷ್ಟಿಯಿಂದ ಇನ್ನು ನಾವು ಕಳೀಬಾರ್ದು. ಅದಕ್ಕಾಗಿ 6 ಭಾಗಗಳಿದೆ: ಭಜನ್, ಭೋಜನ್, ಭಾಷಾ, ಭೂಷಾ, ಭವನ್ ಮತ್ತು ಭ್ರಮಣ್. ಇದು ನಮ್ಮ ಮನೆಯಲ್ಲಿ ಇದೆ ಅಂದರೆ ನಮ್ಮ ಮನೆಯಲ್ಲಿ ಯಾವುದು ಕಳೆದು ಹೋಗಿದೆ ಅದನ್ನು ವಾಪಸ್ ತರಲಿಕ್ಕೆ ಸಾಧ್ಯ ಇದೆ, ಯಾವುದು ಬರಬಾರ್ದು ಅದನ್ನು ಹೊರಗಾಕಲಿಕ್ಕೂ ಸಾಧ್ಯ ಇದೆ. ಗೊತ್ತಿಲ್ಲದೆ ವ್ಯಸನಕ್ಕೆ ಈಡಾಗ್ತಾ ಇದ್ದಾರಾ, ಡ್ರಗ್ಸಿಗೆ ಈಲ್ಡಾಗ್ತಾ ಇದ್ದಾರಾ, ಅಥವಾ ಚಿಂತನೆಗಳೇ ವೆಸ್ಟರ್ನೈಸ್ ಆಗ್ತಾ ಇದೆಯಾ, ನಮ್ಮ ಸಂಸ್ಕೃತಿ ಬಗ್ಗೆ ಭಾವನೆಗಳೇ ಬಿಟ್ಟು ಹೋಗ್ತಾ ಇದೆ ಅಂದರೆ ಮತ್ತೆ ತರಲಿಕ್ಕೆ ಮೊದಲನೇದು ಭಜನ್, ಸತ್ಸಂಗ. 15 ದಿನಕ್ಕೊಂದ್ಸಲ ನಾವು ಸೇರ್ಕೋಬೋದಾ? ಇತ್ತೀಚೆಗೆ ನಮ್ಮ ಸರಸಂಘ ಚಾಲಕರು ಹೇಳಿದರು, ಕನಿಷ್ಠ ಒಂದು 2-3 ಗಂಟೆ 15 ದಿನಕ್ಕೊಮ್ಮೆ ಮನೆಯವರು ಕೂತು ಚರ್ಚೆ ಮಾಡಬೇಕು. ಅದು ಏನು ಮಾಡಬೇಕು? ಸಿನಿಮಾದ್ದು ಮಾಡಬಾರ್ದು, ರಾಜಕೀಯ ಮಾಡಬಾರ್ದು, ಇನ್ಯಾವುದೋ ಸ್ಪೋರ್ಟ್ಸ್ ಬಗ್ಗೆ, ಟಿ ವಿಯಲ್ಲಿ ಬರುವಂಥ ಸೀರಿಯಲ್ಗಳ ಬಗ್ಗೆ ಅಲ್ಲ. ಇದು 3 ಬಿಟ್ಟು ನೀವು ಚರ್ಚೆ ಮಾಡಬೇಕು. ಆಗ ಯಾರು ಕೇಳಿದ್ರೆ ಇದು 3 ಬಿಟ್ಟರೆ ಏನಿದೆ ಚರ್ಚೆ ಮಾಡಲಿಕ್ಕೆ ಅಂತ. ಸಹಸ್ರನಾಮದಲ್ಲಿ ಆ ಸಹಸ್ರನಾಮಗಳು ಬರಬೇಕಾದ್ರೆ ಎಷ್ಟು ಶ್ಲೋಕ ಇದೆ, ಅದರಲ್ಲಿ ನಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಶ್ಲೋಕಗಳು ಯಾವುದು, ಆಹಾರ ಕ್ರಮದಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ, ಯಾಕೆ ಲೈಫ್ ಸ್ಟೈಲ್ ಡಿಸೀಸಸ್ ನಮ್ಮನ್ನು ಹಾನಿ ಮಾಡ್ತಾ ಇದೆ. ಈಗ 2 ರೀತಿಯ ಮಾಲ್ ನ್ಯೂಟ್ರಿಷನ್ ದೇಶದಲ್ಲಿದೆ. ಮೊದಲು ಒಂದು 20 ವರ್ಷದಿಂದ ಕೇವಲ ವೀಕ್ನೆಸ್ ಬರೋ ಮಾಲ್ ನ್ಯೂಟ್ರಿಷನ್ ಮಾತ್ರ ಚಿಂತನೆ ಮಾಡಿದರೆ ಸಾಕಿತ್ತು ಸರ್ಕಾರ. ಈಗ ಸರ್ಕಾರ ಚಿಂತನೆ ಮಾಡಲ್ಲ, ನಾವು ಮಾಡಬೇಕಾಗಿರೋದು ಇನ್ನೊಂದು ನ್ಯೂಟ್ರಿಷನ್ ಇದೆ, MALL ನ್ಯೂಟ್ರಿಷನ್. ಅಂದರೆ ಮಾಲ್ಗೆ ಹೋಗಿ ತಿಂದಂಥ ಪರಿಣಾಮವಾಗಿ, ಮಾಲ್ನ ವಸ್ತುಗಳು ನಮ್ಮ ದೇಹ ಸೇರಿದರ ಪರಿಣಾಮವಾಗಿ ನಮ್ಮ ನ್ಯೂಟ್ರಿಷನ್ ವ್ಯತ್ಯಾಸ ಆಗಿದೆ. ಸಿಗದೇ ಅಲ್ಲ, ಹೆಚ್ಚು ಸಿಕ್ಕಿ ವ್ಯತ್ಯಾಸ ಆಗಿದರೆ ಬದಲಾವಣೆ ಮಾಡಬೇಕಾಗಿರೋದು ಎಲ್ಲಿ? ಅದಕ್ಕಾಗಿ ಭಜನಲ್ಲಿ ಅನೇಕ ವಿಚಾರಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ. ಇಷ್ಟು ಭಜನೆ ಕೀರ್ತನೆಗಳಿದೆ, ಸಾಹಿತ್ಯಗಳಿದೆ. ಅದು ಒಂದೊಂದು ನಮ್ಮನ್ನು ದಿಕ್ಕು ಡೈರೆಕ್ಷನ್ ಪಾಸಿಟಿವ್ ಕಡೆ ತಗೊಂಡು ಹೋಗುತ್ತೆ. ಒಂದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡೇ ನಮಗೆ ಎಷ್ಟು ಪ್ರೇರಣೆ ಕೊಡುತ್ತೆ ಅಂದರೆ, ಲಕ್ಷ್ಮಿ ಅಂದರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡೇ ಬರಬೇಕು, ಸ್ಟೆಪ್ ಬೈ ಸ್ಟೆಪ್ಪೇ ಬರಬೇಕು, ಗೆಜ್ಜೆ ಕಾಲುಗಳ ನಾದ ಸೌಂಡ್ ಮಾಡಿಕೊಂಡೇ ಬರಬೇಕು. ಅದು ಪಕ್ಕದ ಮನೆಯವ್ರಿಗೆ ಗೊತ್ತಾಗಬೇಕಂತ, ಎಸ್ ಇವ್ರ ಮನೆಗೆ ಹಣ ಬರ್ತಾ ಇದೆ ಅಂದರೆ ದೇ ಆರ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಮಜ್ಜಿಗೆಯೊಳಗಿನ ಬೆಣ್ಣೆ ಅಂತೆ ಅಂದರೆ ಇದೇ, ಅದು ಕಡಿದ್ರೆ ಮಾತ್ರ ಬರುತ್ತೆ, ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಬರುತ್ತೆ. ಆಮೇಲೆ ಶುಕ್ರವಾರದ ಪೂಜೆಯ ವೇಳೆಗೆ ಶಂಕೆ ಇಲ್ಲದ ಭಾಗ್ಯ ಅಂದರೆ ಈ ಥರ ಒಂದು ಭಜನೆಯಲ್ಲೇ ಎಷ್ಟೊಂದು ಗುಣಗಳನ್ನು ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ. ಹಾಗೆ ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ, ಒಂದು ರಾಗಿಯಲ್ಲಿ ನಾವೇನು ಆಗಬೇಕು, ಯೋಗ್ಯವಂತರಾಗಿ, ಭಾಗ್ಯವಂತರಾಗಿ, ದಾನ ಮಾಡುವ ರಾಗಿ ಅಂದರೆ ರಾಗಿ ಕಾಳಿಂದ ಏನೆಲ್ಲ ಮಾಡ್ಬೋದು. ಅಂದರೆ ಇಡೀ ದೇಹವನ್ನೇ ಅಂಬಿಗ ನಾನಿನ್ನ ನಂಬಿದೆ, ಈ ದೇಹದ ಬಗ್ಗೆನೇ ಕಲ್ಪನೆ ಅದರಲ್ಲಿ ಏನೇನಿದೆ. ಹೀಗೆ ಭಜನೆಗಳು ಕೇವಲ ದೇವರನ್ನ ಮೆಚ್ಚಿಸ್ಲಿಕ್ಕೆ ಅಲ್ವೇ ಅಲ್ಲ, ದೇವರು ಮೆಚ್ಚಿ ಏನಾಗಬೇಕಾಗಿಯೂ ಇಲ್ಲ. ಆದರೆ ದೇವರ ನಾಮ ಹೇಳ್ತಾ ಹೇಳ್ತಾ ನಾವು ಬೆಳಿತೀವಲ್ಲ, ಅದು ಗೊತ್ತಿದೆಯಾ? ಭೋಜನ್ ಬಗ್ಗೆ ಏನಿದೆ, ಸರಿಯಾದ ಕಲ್ಪನೆಗಳಿದೆಯಾ? ಆಹಾರದ ಬಗ್ಗೆ, ಅದರ ಬಗ್ಗೆ. ಭಾಷಾ, ನಮ್ಮ ಮನೇಲಿ ನಮ್ಮ ಭಾಷೆ. ನಮ್ಮ ವೇಷಭೂಷಗಳು ನಿಧಾನ ಪರಿವರ್ತನೆ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಯಾರು? ಇನ್ಯಾವುದೋ ಮತೀಯರಲ್ಲ. ಅವರವರನ್ನು ಪೂರ್ಣ ಕವರ್ ಮಾಡ್ಕೊಳ್ಳೋವಂಥದ್ದು ಗೊತ್ತಿದೆ, ನಮ್ಮನ್ನು ನಾವು ಪೂರ್ಣ ಎಕ್ಸ್ಪೋಸ್ ಮಾಡುವಂಥದ್ದು ಯಾರು ಹೇಳಿಕೊಡ್ತಾ ಇದ್ದಾರೆ? ಯಾವ ಫ್ಯಾಷನ್ ಡಿಸೈನರ್ ನಮ್ಮದು ಹೇಗಿರಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾನೆ? ನಿಜ, ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವರವ್ರಿಗೆ ಇದ್ದೇ ಇದೆ. ಆದರೆ ತಪ್ಪಾಗ್ತಾ ಇದೆ ಅಂತ ಗೊತ್ತಾದರೆ ಕರೆಕ್ಷನ್ ಮಾಡಬೇಕಾಗಿರೋರು ಯಾರು? ಎಲ್ಲಿ ಕರೆಕ್ಷನ್ ಆಗಬೇಕು? ನಮ್ಮ ವೇಷಭೂಷಗಳು ಸಾಂಪ್ರದಾಯಿಕ ಕಾರ್ಯಕ್ರಮಗಳಲ್ಲಿ ಹೇಗಿರಬೇಕು, ಮನೆಯಲ್ಲಿ ಹೇಗಿರಬೇಕು, ಈ ದೃಷ್ಟಿಯಿಂದ ಒಂದು ಚಿಂತನೆ ಬೇಕೇ ಬೇಕಲ್ವ. ಕೊನೆಯದು ಭವನ್ ಮತ್ತು ಭ್ರಮಣ್. ನಮ್ಮ ಭವನ ಆದರ್ಶ ಮನೆ ಅದಿದೆಯಾ? ಗೃಹಸ್ಥಾಶ್ರಮ ಅಂತಲೇ ಇರಬೇಕು ಮನೆ ಅಂದರೆ. ಆಶ್ರಮ ಅಂದರೆ ಸನ್ಯಾಸಿಗಳ ಆಶ್ರಮ ಥರ ಅಲ್ಲ. ಇಲ್ಲಿ ಸಾನಂದಂ ಸದನಂ ಸುತಾಶ್ಚ ಸುಧೀಯ ಕಾಂತಾ ಮನೋಹಾರಿಣಿ ಸನ್ಮಿತ್ರಂ ಸುಧನಂ ಸ್ವಯೋಷಿತರತಿಶ್ಚ ಆಜ್ಞಾಪರ ಸೇವಕಾ ಪಾಂಡಿತ್ಯಂ ಶಿವಪೂಜನಂ ಮೃಷ್ಟಾನ್ನಪಾನಂ ಗೃಹೆ ಸಾಧೋ ಸಂಗಮುಪಾಸತೆ ಹಿ ಸತತಂ ಧನ್ಯೋ ಗೃಹಸ್ಥಾಶ್ರಮ ಅಂತ ಅವ್ರ ಅರ್ಥ ಹೇಳ್ತವ್ರು. ನನಗೆ 1 ಗಂಟೆ ಬೇಕು, ಈಗ ಹೇಳಲಿಕ್ಕೆ ಹೋಗಲ್ಲ. ಆ ಗೃಹಸ್ಥಾಶ್ರಮದ ಕಲ್ಪನೆ ಏನು, ಅದನ್ನು ಮನೆಯಲ್ಲಿ ಹೇಳ್ತೀವಿ. ಅದು ನಿಜವಾದ ಭವನ. ಅದು
ಆ ಭವನ ಅನ್ನುವಂಥದ್ದು ನಮ್ಮ ಮನೆ ಕೇವಲ ಬಿಲ್ಡಿಂಗ್ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮನೆಯಲ್ಲಿ ಆ ವಾತಾವರಣ ಇದೆಯಾ, ಆ ವೈಬ್ಸ್ ನಮ್ಮ ಮನೇಲಿ ಅದೇ ವೈಬ್ರೇಷನ್ ಇದೆಯಾ, ಆ ಆರ ಕ್ರಿಯೇಟ್ ಆಗ್ತಾ ಇದೆಯಾ, ಅದಕ್ಕಾಗಿ ನಮ್ಮ ಮನೆಯಲ್ಲಿ ಏನು ಮಾಡಬೇಕು, ಅಗ್ನಿಹೋತ್ರದ ಕಲ್ಪನೆ ಇದೆಯಾ. ಹೊರದೇಶದವರೆಲ್ಲ ಇದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಈಗ ಅಗ್ನಿಹೋತ್ರ ಮಾಡಿದರೆ ನಮ್ಮ ಮನೆ ತುಂಬ ಚೆನ್ನಾಗಾಗುತ್ತೆ, ನಮ್ಮನ್ನೆಲ್ಲದರಿಂದ ರಕ್ಷಣೆ ಮಾಡುತ್ತೆ. ನಮ್ಗೆ ಎಷ್ಟು ಜನರಿಗೆ ಅಗ್ನಿಹೋತ್ರ ಗೊತ್ತಿದೆ? ಯಾವಾಗಲೋ ವರ್ಷಕ್ಕೋ 2 ವರ್ಷಕ್ಕೊಂದು ಸಲ ಹೋಮ ಹೇಳ್ಕೊಡ್ತಾರೆ, ನಿಮ್ಮ ಮನೆಗೆ ಹೋಮ ಮಾಡಿ ಅಂತ. ಆಗ ಚೆನ್ನಾಗಿದೆ ಅಂತ ಅನಿಸುತ್ತೆ. ನಿತ್ಯ ಅಗ್ನಿಹೋತ್ರ ಮಾಡಿದರೆ ಅದರ ಲಾಭಗಳು ತುಂಬ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮನೆಯಲ್ಲಿ ಒಂದು ವಾತಾವರಣದ ಭವನ ಇದೆಯಾ. ಇನ್ನೊಂದು ಭ್ರಮಣ್ ಅಂದರೆ ನಮ್ಮ ತಿರುಗಾಟ. ಎಲ್ಲಿ ಮಾಡ್ತಾ ಇದ್ದೀವಿ ನಾವು? ಫಾರಿನ್ ಟ್ರಿಪ್ ಅಲ್ಲ, ದೇಶವನ್ನೇ ಒಂದು ಸಲ ಸುತ್ತಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ದೇಶ ಸುತ್ತು ಕೋಶ ಓದು. ಅಂದರೆ ದೇಶ ಸುತ್ತಿದರೆ ನಮಗೆ ಈ ದೇಶ ಪುಣ್ಯಭೂಮಿ ಯಾಕೆ, ಕರ್ಮಭೂಮಿ, ಮಾತೃಭೂಮಿ, ದೇವಭೂಮಿ ಯಾಕೆ ಅಂತ ಗೊತ್ತಾಗುತ್ತೆ. ಲಕ್ಷಾಂತರ ಜನ ಎಟ್ ಎ ಪಾಯಿಂಟ್ ಆಫ್ ಟೈಮ್ ದೇವಾಲಯಗಳಲ್ಲಿ ಇರ್ತಾರಂದರೆ ಭಾರತ ಮಾತ್ರ. ಅದು ಕೇವಲ ಪ್ರೇಯರ್ಗಾಗಿ ಹೋಗೋದಲ್ಲ, ಅಲ್ಲೊಂದು ಶಕ್ತಿ ಕೇಂದ್ರ. ಅದು ಅಲ್ಲಿಂದ ನನಗೇನಾದರೂ ಆ ಭಗವಂತನ ದರ್ಶನ ಆಗುತ್ತೆ ಅನ್ನೋ ದೃಷ್ಟಿಯಿಂದನೇ ಹೋಗ್ತಾರೆ. ತಿರುಪತಿಗೆ ಯಾಕೆ 4-6 ಗಂಟೆ 10 ಗಂಟೆ ಕಾದು ನೋಡೋದು ಏನಿದೆ? ಅದು 1 ಸೆಕೆಂಡಲ್ಲಿ. ಆದರೆ ಅದರಲ್ಲೊಂದು ತೃಪ್ತಿ ಇದೆ, ಆ ಭಾವನೆಗಳಿದೆ. ಆ ಥರ ನಾವು ಕ್ರಾಂತಿವೀರರ ಜಾಗಗಳಿದೆ, ಪುಣ್ಯಕ್ಷೇತ್ರಗಳಿದೆ, ದರ್ಶನೀಯ ಕ್ಷೇತ್ರಗಳಿದೆ, ಪ್ರಾಕೃತಿಕವಾಗಿ ರಮಣೀಯ ಕ್ಷೇತ್ರಗಳು ಭಾರತದಲ್ಲೇ ಇದೆ. ನಾವು ಅದನ್ನು ಯಾವುದೂ ನೋಡದೆ ಯಾವುದೋ ಟ್ರಿಪ್ಪಿಗೆ ಹೋಗ್ತೇವೆ. ಹೋಗಬಾರ್ದು ಅಂತಲ್ಲ, ಆದರೆ ಭಾರತವನ್ನು ಮರೀಬಾರ್ದು. ಈ ಸಲ ಆ ಥರ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ ಈ ಕಲ್ಪನೆಗಳು ಬರೋ ದೃಷ್ಟಿಯಿಂದ ಪ್ರಯತ್ನ ಮಾಡ್ಬೋದಾ? ಕುಟುಂಬದ ಎಲ್ರಿಗೂ ಕೂಡ ನಮ್ಮ ಕೆಲಸಗಾರರ ಜೊತೆಯಲ್ಲಿ ಅಷ್ಟೇ ಭಕ್ತಿ, ನಂಬಿಕೆ, ಪ್ರೀತಿ ಇರೋ ರೀತಿಯಲ್ಲಿ ಮಾಡ್ಬೋದಾ? ಅವರು ಕೀಳಲ್ಲ, ನಾವೇನು ಮೇಲಲ್ಲ ಅನ್ನೋಂಥ ಭಾವನೆ ತರ್ಬೋದಾ? ಆಗಾಗ ಯಾರೋ ಈ ಥರದ ಪರಿತ್ಯಕ್ತ ಸಮಾಜ ಅಂತಿರುತ್ತೆ, ಅಥವಾ ಶೋಷಿತ, ಅವ್ರ ಕುಟುಂಬದವ್ರನ್ನ ಕರೆದು ನಾವು ಒಟ್ಟಿಗೆ ಸಹಭೋಜನ ಮಾಡ್ತೀವ? ಅದನ್ನು ಮಾಡಬೇಕು. ಆಗ ನಮ್ಮ ಕುಟುಂಬ ಗಟ್ಟಿಯಾಗಿ ಬೆಳೀತದೆ. 4ನೇ ಬಿಂದು 5ನೇ ಬಿಂದು ಸ್ವಲ್ಪ ಸ್ಪರ್ಶ ಮಾಡಿ ಮುಗಿಸ್ತೀನಿ. ಸ್ವದೇಶಿ ಜೀವನ ಶೈಲಿ. ಸ್ವತ್ವ ಅಂದರೆ ಏನು? ಸ್ವ ಅಂದರೆ ಅಂದರೆ ನಾನು ಅಂತ ಹೇಳಿದರೆ ಅದು ಅಹಂಕಾರ, ಈಗೋ ಅಲ್ಲ. ಅದು ನಾನಂದರೆ ಸ್ವಾಭಿಮಾನ ಆಗಬೇಕು. ತಿಲಕರು ಹೇಳಿದ್ರು ಸ್ವರಾಜ್ಯನನ್ನು ಆ ಜನ್ಮ ಸಿದ್ಧ ಹಕ್ಕು. ಸ್ವರಾಜ್ಯ ಸಿಗಬೇಕು, ಆದರೆ ಸ್ವಾತಂತ್ರ್ಯ ಬಂದ ಕೂಡಲೇ ಸ್ವರಾಜ್ಯ ಸಿಕ್ಕಿದ ಮೇಲೆ ಸ್ವತಂತ್ರ ಆಗಬೇಕು ಅಂತ ಇತ್ತು. ಅವ್ರು ಅನೇಕ ವರ್ಷ ಬೇಕಾಯಿತು. ನಾವು ಸ್ವಂತಿಕೆಯಿಂದನೇ ಆತ್ಮನಿರ್ಭರವಾಗಿ ಈಗ ಎಲ್ಲದರಲ್ಲೂ ನಾವು ಮುಂದುವರಿಯುವಂಥದ್ದು ಕಾಣ್ತಾ ಇದೆ. ನಮ್ಮ ವಿಜ್ಞಾನಿಗಳೇ ಅನೇಕ ಸಂಶೋಧನೆಗಳ ಮೂಲಕ ಬೇರೆ ಯಾವುದೇ ಜಗತ್ತಿನ ಒತ್ತಡ ಇದ್ದರೂ ಕೂಡ ನಿರ್ವಹಣೆ ಮಾಡಲಿಕ್ಕೊಂದು ಸಾಧ್ಯ ಆಗ್ತಾನೇ ಇದೆ. ಅದು ಅವರು ಯೋಚನೆ ಮಾಡ್ತಾಯಿದ್ದಾರೆ. ಅಬ್ದುಲ್ ಕಲಾಂ ಅಂತ ಅವರು DRDOದಲ್ಲಿದ್ದಾಗ ಅವರಿಗೆ ನಮ್ಮ ದೇಶದ ಕ್ಷಿಪಣಿಗಳು ಹೇಗಿರಬೇಕು, ಸ್ವಂತಿಕೆಯಿಂದ ತಯಾರಾಗಬೇಕು ಅಂತ ಮನಸ್ಸಿಗೆ ಬರುತ್ತೆ. ಅಂದರೆ ಅವರಿಗೂ ಫಾರಿನ್ ಹೋಗಿ ಸೆಟ್ಲ್ ಆಗ್ಬೋದು, ಚೆನ್ನಾಗಿರ್ಬೋದು. ಅದಲ್ಲ, ಈ ದೇಶದಲ್ಲೇ ಆತ್ಮನಿರ್ಭರ ಆಗೋದು ಹೇಗೆ? ಈ ಯೋಚನೆಗಳು ಸ್ವಂತಿಕೆಯಿಂದ ಬರಬೇಕು, ಸ್ವಾವಲಂಬಿಗಳಾಗಬೇಕು, ಆತ್ಮನಿರ್ಭರ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಮಾಡಬೇಕಾಗಿರೋಂಥ ಒಂದು 3-4 ಕಾರ್ಯಕ್ರಮಗಳು ಸ್ವದೇಶ ಅಥವಾ ಸ್ವದೇಶಿ, ಸ್ವಭಾಷಾ, ಸ್ವಭೂಷ, ಸ್ವಭೋಜ್ ಅಂದರೆ ನಮ್ಮ ಊಟಗಳು, ಸ್ವಸಂಸ್ಕೃತಿ, ಸುಸಂಸ್ಕೃತಿ ನಮ್ಮದು. ಈ 4-5 ನಾವು ಯೋಚನೆ ಮಾಡ್ಬೋದಾ? ಮೊದಲನೇದು ಸ್ವದೇಶಿ ಜೀವನ ಶೈಲಿ. ಅಂದರೆ ಆಗ ಸ್ವದೇಶಿ ಅಂದರೆ ವಿದೇಶಿ ವಸ್ತುಗಳ ಬಹಿಷ್ಕಾರ, ಅದನ್ನು ಸುಡ್ತಾಯಿದ್ರು. ತಿಲಕರು ಮಾಡಿದರು, ಗಾಂಧೀಜಿಯವರು ಮಾಡಿದರು, ಸಾವರ್ಕರ್ ಮಾಡಿದರು. ವಿದೇಶಿ ವಸ್ತುಗಳ ಸುಡುವಿಕೆ. ನಾವು ಸುಡಬೇಕು ಅಂತೇನು ಹೇಳಲ್ಲ ಈಗ, ಆದರೆ ತಗೋಬೇಕಾದ್ರೇ ಜುಡಿಷಿಯಸ್ಲಿ ಯಾವುದು ನಮ್ಮ ದೇಶಕ್ಕೆ ಅನುಕೂಲ ಆಗುತ್ತೆ. ವೋಕಲ್ ಫಾರ್ ಲೋಕಲ್ ನಾವು ಆಗ್ತೀವ. ಸ್ಥಳೀಯವಾಗಿ ಸಿಗುತ್ತಾದರೆ ನಾನು ಅದನ್ನೇ ತಗೊಳ್ತೀನಿ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಪರವಾಗಿಲ್ಲ, ನನಗೆ ಪರವಾಗಿಲ್ಲ ಅದು. ಆದರೆ ಹಳ್ಳಿಗಳ ವಸ್ತುಗಳನ್ನೇ ಮೊದಲ ಆದ್ಯತೆ. ಅನಿವಾರ್ಯ ಆದರೆ ಅಥವಾ ಅಗತ್ಯ ಆದರೆ ಮಾತ್ರ ವಸ್ತುಗಳನ್ನು ಬಳಕೆ ಮಾಡ್ತೀನಿ ಅಂಗಡಿದ್ದು. ಅದು ಸ್ವದೇಶಿನೇ ಇದೆಯಾ? ತುಂಬ ಅನಿವಾರ್ಯ ಆದರೆ ವಿದೇಶಿ. ನನಗೆ ಬೇಡ ಅನ್ನೋ ಥರದಿದ್ದರೆ ನಾನು ಇಲ್ಲದೇನೂ ಬದುಕ್ಬೋದು ಅಂತ ನಾವು ಯೋಚನೆ ಮಾಡ್ತೀವ. ಎಂಥ ಬಲಿದಾನಗಳಾಗಿದೆ. ಜೀವಮಾನದಲ್ಲಿ ಎಲ್ಲ ಸವಲತ್ತಿದ್ದರೂ ಕೂಡ ಸಮಾಜಕ್ಕಾಗಿ ಬದುಕಿದ್ದಾರೆ ಅಂದಮೇಲೆ ನಮಗೆ ಕೆಲವು ವಸ್ತುಗಳನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ರೆ ಸಾಧ್ಯ ಇದೆ. ಅವಕಾಶ ಕೊಟ್ಟರೆ ಸಾಧ್ಯ ಇದೆ. ಇತ್ತೀಚೆಗೆ ನಾನು ಚಿತ್ರದುರ್ಗದಲ್ಲಿ ಒಂದು ಸ್ವದೇಶಿ ಮೇಳಕ್ಕೆ ಹೋಗಿದ್ದೇನೆ. ಅಲ್ಲಿ ಬಂದಿರುವಂಥವ್ರ ಸಂಖ್ಯೆ 2 ಲಕ್ಷ ಜನ. ಆ ಮೇಳಕ್ಕೆ 4 ದಿನ ಬಂದಿದ್ದರು. ಆದರೆ ಅಲ್ಲಿ ಅವರು ಖರೀದಿ ಮಾಡಿರೋ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 5 ಕೋಟಿಗೂ ಹೆಚ್ಚು. ಅಂದರೆ ಸಿಗುತ್ತೆ ಅಂತಾದರೆ ನಾವು ಮನೆಗೆ ಅದನ್ನು ಉಪಯೋಗ ಮಾಡೋಣ ಅಂತ ಅನಿಸುತ್ತೆ. ಅದೇ ಸಮಯದಲ್ಲಿ JKVKಯಲ್ಲಿ ಕೃಷಿ ಮೇಳ ಆಯಿತು. ಅಲ್ಲಿ ಭಾಗವಹಿಸಿರುವಂಥವ್ರ ಸಂಖ್ಯೆ 50 ಲಕ್ಷ ಕೃಷಿ ಮೇಳದಲ್ಲಿ. ಅಲ್ಲಿ ಖರೀದಿಯಾಗಿರುವಂಥ ವಸ್ತುಗಳು ಎಷ್ಟು ಗೊತ್ತಾ? 4.5 ಕೋಟಿ ಮಾತ್ರ. ಅಂದರೆ ಲೆಕ್ಕ ಹಾಕೊಳ್ಳಿ, 2 ಲಕ್ಷ ಭಾಗವಹಿಸಿರೋರು 5 ಕೋಟಿ ವ್ಯಾಪಾರ ಮಾಡ್ಬೋದು. 50 ಲಕ್ಷ ಭಾಗವಹಿಸಿರೋರು 4.5 ಕೋಟಿನೂ ವ್ಯಾಪಾರ ಆಗಲಿಲ್ಲ ಅಲ್ಲಿ. ಅಂದರೆ ಅವರಿಗೆ ಭಾವನೆಗಳು ಬಹಳ ಪ್ರಮುಖ ಆಗುತ್ತೆ. ಇದು ನಮ್ಮ ಸ್ವದೇಶಿ, ಸ್ಥಳೀಯವಾಗಿ ಉತ್ಪಾದನೆ ಆಗಿರೋದು, ಹತ್ತಿರದಲ್ಲಿ ನಮ್ಮ ಊರಿಂದ ಬಂದಿರೋದು.
ಈ ಭಾವನೆಗಳು ಹೆಚ್ಚಾದಾಗ ಸ್ವದೇಶಿಗೆ ಅರ್ಥ ಬರುತ್ತೆ. ಹಾಗಾಗಿ ನಮ್ಮ ಒಂದು ಸಂಕಲ್ಪ ಮಾಡ್ಬೋದಾ, ನಮ್ಮ ಮನೆ ವಸ್ತುಗಳೆಲ್ಲ ಒಂದು ಸಲ ತೆಗೆದು ನೋಡಿ, ಎಷ್ಟನ್ನು ನಾನು ಈ ಸಲ ಪರಿವರ್ತನೆ ಮಾಡ್ಕೋಬೋದು. ಪೇಸ್ಟಲ್ಲಿ ಯಾವುದು ಪರಿವರ್ತನೆ ಮಾಡಿಕೊಳ್ಳಿ, ಬ್ರಷಲ್ಲಿ ಯಾವುದನ್ನು ಪರಿವರ್ತನೆ, ಸೋಪಲ್ಲಿ ಯಾವುದು ಪರಿವರ್ತನೆ, ಶಾಂಪುವಲ್ಲಿ ಯಾವುದು ಪರಿವರ್ತನೆ, ಲಿಸ್ಟೇ ಇದೆ. ಸ್ವದೇಶಿ ಚಿಂತನೆ ಬಾದಾಗ ದೇಶ ಅಭಿವೃದ್ಧಿ ಆಗುತ್ತೆ. ಜಪಾನ್ ಸ್ವದೇಶಿ ಯೋಚನೆ ಮಾಡಿದರ ಪರಿಣಾಮವಾಗಿ 1944ರಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿ ದಾಳಿ ಆದರೂ ಕೂಡ ಆ ಕಾಲದಲ್ಲಿ ಯಾರು ಕೂಡ ಜಪಾನ್ ಪ್ರಾಡಕ್ಟನ್ನು ಇಷ್ಟಪಡ್ತಿರಲಿಲ್ಲ. ಈಗ ಮೇಡ್ ಇನ್ ಜಪಾನ್ ಅಂದರೆ ಅಮೇರಿಕಕ್ಕೂ ಬೇಕು ಅಂತ ಅನಿಸುತ್ತೆ, ಎಲ್ರಿಗೂ ಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅವರು ತೀರ್ಮಾನ ಮಾಡ್ತಾರೆ, ನಾವು ಬೇರೆ ಯಾರ್ದನ್ನು ಉಪಯೋಗ ಮಾಡೋ ಮೊದಲು ನಮ್ಮದನ್ನೇ ಉಪಯೋಗ ಮಾಡ್ತೀವಿ. ಅಮೇರಿಕ ಒಂದು ಸಂದರ್ಭದಲ್ಲಿ ಹೇಳುತ್ತೆ, ನಿಮಗೆ ಅಕ್ಕಿ ನಾವು ರಫ್ತು ಮಾಡ್ತೀವಿ, ತಗೊಳ್ಳಿ, ಭಾಳ ಚೀಪಾಗಿ ಕೊಡ್ತೀವಿ, ಒಳ್ಳೆ ಅಕ್ಕಿನೇ 20 ರೂಪಾಯಿ ಕೊಡ್ತೀವಿ. ಆಗ ಜಪಾನ್ ಹೇಳುತ್ತೆ, ನಮ್ಮ ಪ್ರೊಡಕ್ಷನ್ ಕಾಸ್ಟ್ 150 ರೂಪಾಯಿ ಆಗುತ್ತೆ. ಇನ್ ಸ್ಪೈಟ್ ಆಫ್ ದ್ಯಾಟ್ ನಾವು ಅದನ್ನೇ ತಗೊಳ್ತೀವಿ, ನಮಗೆ ಅದೇ ಬೇಕು, ನಿಮ್ಮದು ಅಗತ್ಯ ಇಲ್ಲ ಅಂತ ಹೇಳುವಂಥದ್ದಾಗುತ್ತೆ. ಅದೇ ಜಪಾನ್ನ ಜನ ಒಂದು 7-8 ವರ್ಷದ ಹಿಂದೆ ಒಮ್ಮೆ ಸುನಾಮಿ ಬಂದು ತುಂಬ ಅಪಾರ ನಷ್ಟ ಆಗುತ್ತೆ, ಅವರಿಗೆ ನಾಶ ಆಗುತ್ತೆ. ಆಗ ಒಂದು ಅವರ ರಿಯಾಕ್ಟರ್ಸ್, ನ್ಯೂಕ್ಲಿಯರ್ ರಿಯಾಕ್ಟ್ರಲ್ಲಿ ಕೆಲಸ ಮಾಡುವಂಥ ವಿಜ್ಞಾನಿಗಳು ಅಲ್ಲಿ ಒಳಗೇ ಇರ್ತಾರೆ. ಅವರು ಪತ್ರಕರ್ತರು ಕೇಳ್ತಾರೆ, ನಿಮಗೆ ಅಪಾಯ ಅಲ್ವಾ, ನೀವು ಆದಷ್ಟು ಬೇಗ ಹೊರಗೆ ಬರಬೇಕಿತ್ತಲ್ವ? ಆಗ ವಿಜ್ಞಾನಿಗಳು ಹೇಳೋದು, ನಾವೆಲ್ಲಾದರೂ ಹೊರಗೆ ಬಂದರೆ ಇಲ್ಲಿ ಏನಾದರೂ ಅನಿಲ ಸೋರಿಕೆ ಆದರೆ ಇಡೀ ದೇಶಕ್ಕೆ ನಷ್ಟ ಆಗುತ್ತೆ. ನಾವು ಇಲ್ಲೇ ಇದ್ದು ಕೆಲಸ ಮಾಡಿ ನಾವು ಬೇಕಾದ್ರೆ ಸತ್ತು ಹೋಗ್ಬೋದು, ಬಟ್ ದೇಶ ಉಳಿತದೆ. ಈ ಫೀಲ್ ಸೈಂಟಿಸ್ಟ್ ಲೆವೆಲಲ್ಲಿರುತ್ತೆ. ಕಾಮನ್ ಮ್ಯಾನ್ ಲೆವೆಲಲ್ಲಿ ಯಾವ ಥರ ಇರುತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಟರು ಅವರು. ಕರೆಂಟ್ ಹೋಗಿತ್ತು, ಒಂದು ದಿನ ಕರೆಂಟ್ ಕೊಟ್ಟಿದ್ದಾರೆ, ಒಂದು 4-5 ಗಂಟೆ ಮಾತ್ರ ಇರುತ್ತೆ, ನಿಮಗೆ ಬೇಕಾದ ವಸ್ತುಗಳನ್ನು ತಗೊಳ್ಳಿ ಅಂತ. ಎಲ್ಲರೂ ಮಾಲ್ ಹತ್ರ, ಅಂಗಡಿ ಹತ್ರ ಬರ್ತಾರೆ, ಸಾಮಾನು ತಗೊಂಡು ಉದ್ದ ಕ್ಯೂ ಅಲ್ಲಿ ನಿಂತಿರ್ತಾರೆ, ಬಿಲ್ ಪೇ ಮಾಡಬೇಕು ಅಂತೇಳಿ. ತುಂಬ ಉದ್ದ ಇದೆ ಕ್ಯೂ. ಅದು ಸಡನ್ನಾಗಿ ಮತ್ತೆ ಕರೆಂಟ್ ಹೋಗುತ್ತೆ. ಆ ಜನ ಏನು ಮಾಡ್ತಾರೆ ಅಂದರೆ ಅವರು ತಗೊಂಡ ವಸ್ತುಗಳನ್ನು ಅಲ್ಲೇ ಬಿಡ್ತಾರೆ, ತಮ್ಮ ಪಾಡಿಗೆ ಮನೆಗೆ ನಡ್ಕೊಂಡು ಹೋಗ್ತಾರೆ. ಅವ್ರನ್ನೂ ಪತ್ರಕರ್ತರು ಕೇಳ್ತಾರಂತೆ, ಅಲ್ಲ ನಿಮಗೆ ಬಹಳ ಸುಲಭ ಇತ್ತಿದು, ನೀವು ಹೇಗೆ ತೊಗೊಂಡಾಗಿದೆ, ತೊಗೊಂಡು ಮನೆಗೆ ಹೋಗ್ಬೋದಿತ್ತಲ್ಲ. ಭಾರತದಲ್ಲಾದರೆ ಹೇಗಾಗ್ಬೋದು ಯೋಚನೆ ಮಾಡಿ, ನೀವು ಸೀದಾ ಮನೆಗೆ ಹೋಗಿ ಹಾಕಿರ್ತಿತ್ತೇನೋ. ಆಗ ಜಪಾನ್ನ ಸಾಮಾನ್ಯ ಪ್ರಜೆ ಹೇಳ್ತಾರೆ, ಇದು ದೇಶದ ಸ್ವತ್ತಿದು, ನಾನು ತಗೊಂಡೋದ್ರೆ ನನಗೇನೂ ಪರವಾಗಿಲ್ಲ, ದೇಶಕ್ಕೆ ನಷ್ಟ ಆಗುತ್ತೆ. ನಾನು ಕರೆಂಟ್ ಬಂದ ಮೇಲೆ ಮತ್ತೆ ಬಂದು ಬಿಲ್ ಮಾಡಿನೇ ಇದನ್ನು ತಗೊಂಡು ಹೋಗ್ತೀನಿ. ಈ ಫೀಲ್ ಎಷ್ಟು ದೇಶಗಳಲ್ಲಿದೆಯೋ ಆ ದೇಶ ಮುಂಚೂಣಿಗೆ ಬಂದಿದೆ. ಇಸ್ರೇಲ್ ಬಂದಿದೆ, ಸಿಂಗಾಪುರ್ ಬಂದಿದೆ, ಆಸ್ಟ್ರೇಲಿಯಾ ಬರುತ್ತೆ. ಅಂದರೆ ದೇಶಕ್ಕಾಗಿ ನಾನು ನಷ್ಟ ಮಾಡಬಾರ್ದು, ದೇಶದ ವಸ್ತುಗಳೇ ನನಗೆ ಬೇಕು. ಈ ಸ್ವದೇಶಿ ಚಿಂತನೆ, ಸ್ವಭಾಷೆ, ನಮ್ಮ ಭಾಷೆಯಲ್ಲಿ ಹಸ್ತಾಕ್ಷರ ಮಾಡೋದು ಕಲಿತೀವ ನಾವು. ಬ್ಯಾಂಕ್ ಹೋದ ತಕ್ಷಣ ಅಥವಾ ಯಾವುದೋ ಸರ್ಟಿಫಿಕೇಟ್ ಬಂದ ತಕ್ಷಣವೇ ಇಂಗ್ಲೀಷಲ್ಲಿ ಸೈನ್ ಮಾಡಬೇಕು ಅಂತ ಅನಿಸುತ್ತೆ. ನೀಡ್ ನಾಟ್, ಕನ್ನಡದಲ್ಲೇ ಮಾಡಿ, ನಮ್ಮ ಮಾತೃಭಾಷೆಯಲ್ಲಿ ಮಾಡಿ. ಸುಮ್ಮನೆ ಅದೊಂದು ನಮ್ಮ ಐಡೆಂಟಿಟಿ ಅಷ್ಟೇ, ಅದನ್ನು ನಾವು ಪರಿವರ್ತನೆ ಮಾಡ್ತೀವ. ಮನೆಯಲ್ಲಿ ಎಷ್ಟೇ ಇಂಗ್ಲೀಷ್ ಕಲಿಸ್ಬೇಕು ಅಂತ ಆಸೆ ಇದ್ದರೂ ನಮ್ಮ ಭಾಷೆಯಲ್ಲೇ ಮಾತಾಡ್ತೀವ. ನಮ್ಮ ಭಾಷೆ ಪತ್ರಿಕೆ ನಮ್ಮ ಮನೆಗೆ ಬರುತ್ತಾ? ಈ ಥರ ಭಾವನೆಗಳು ಅರಳಬೇಕಾದ್ರೆ ಸ್ವದೇಶಿ ಬೇಕು. ಸ್ವಭಾಷೆ, ಸ್ವಭೂಷ, ಸ್ವಭೋಜ್ ಅಂದರೆ ನಮ್ಮ ಭೋಜನ ನಮ್ಮ ದೇಶಕ್ಕೆ ಪೂರಕವಾಗಿರೋದು ಇದೆಯಾ, ಅಥವಾ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಎಲ್ಲ ರೀತಿಯಿಂದ ಉಪಯೋಗ ಮಾಡ್ತೀವ. ಅದೇ ಜಪಾನ್ ಉದಾಹರಣೆ ಕೊಡ್ತೀನಿ. ಅವರ ಲೈಫ್ ಸ್ಪ್ಯಾನ್ ಈಗ 93 ಇಯರ್ಸ್ ಇದೆ. ನಮ್ಮದು ಮೊನ್ನೆ ಡಾಕ್ಟ್ರು ಮಾತಾಡ್ತಾ ಹೇಳಿದ್ರು 68-70 ಇದೆ ಅಂತ. ಆ ಜಪಾನ್ನವ್ರ ಚಿಂತನೆ ಇದೆ, ಇನ್ನು 10 ವರ್ಷಗಳಲ್ಲಿ ವಿ ವಿಲ್ ಬಿ 100 ಅಂತ. ಅಂದರೆ ಆ್ಯಾವರೇಜ್ ಲೈಫ್ ಸ್ಪ್ಯಾನ್ 100 ಅಚೀವ್ ಆಗ್ತೀವಿ ನಾವು ಅಂತ. ಭಾರತಕ್ಕೆ ಅದು ಗ್ಯಾರಂಟಿ ಇಲ್ಲ, ನಾವು ಅದನ್ನು ಉಳಿಸ್ಕೊಳ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಜಪಾನ್ನವರು ಪ್ರಶ್ನೆ ಕೇಳಿದರೆ, ನೀವು ಹೇಗೆ ಅಷ್ಟು ಗ್ಯಾರಂಟಿ ಕೊಡ್ತೀರಂದರೆ, ನಮ್ಮ ಜೀವನ ಕ್ರಮವನ್ನು ನಾವು ಬದಲಿಸ್ಕೊಂಡಿಲ್ಲ, ನಮ್ಮ ಆಹಾರ ಕ್ರಮ ಅದೇ ಇದೆ, ನಮ್ಮ ಲೈಫ್ ಸ್ಟೈಲಲ್ಲಿ ವ್ಯತ್ಯಾಸ ಮಾಡಿಕೊಂಡಿಲ್ಲ. ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಎಲ್ಲವನ್ನು ತಿನ್ನುವಂಥ ಪದ್ಧತಿ ನಮ್ಮದಲ್ಲ. ಆ್ಯಕ್ಚುಲಿ ಚಿಂತನೆ ಯಾರ್ದು ಹೇಳಿ? ನಮ್ಮದೇ. ಹಿತ ಬುಕ್, ಮಿತ ಬುಕ್, ಋತ ಬುಕ್ ಯಾರ್ದು? ಭಾರತದ್ದದು. ನಾವು ಮರಿತಾ ಇದ್ದೀವಿ ನಾವು. ಹಾಗಾಗಿ ಭೋಜನದಲ್ಲೂ ಸ್ವಂತಿಕೆ, ಸ್ವತ್ವ, ಇದು ಸ್ವದ ವಿಚಾರ. ಇನ್ನೊಂದು ನಾಗರಿಕ ಕರ್ತವ್ಯ. ಇದಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ನಿಮಗೆ ಬೇರೆ ಬೇರೆ ವಾಟ್ಸ್ಯಾಪ್ಗಳಲ್ಲಿ ಬರುತ್ತೆ. ಒಂದು 100ಕ್ಕೂ ಹೆಚ್ಚು ನಮ್ಮ ಕರ್ತವ್ಯಗಳೇನು, ನಾಗರಿಕ ಪ್ರಜ್ಞೆ ಅಂದರೆ ಏನು, ಅದಕ್ಕೆ ಮಾನ್ಯುಮೆಂಟ್ಸ್ಗೆ ಸಂಬಂಧಪಟ್ಟಾಗೇನು, ಸರ್ಕಾರಿ ಕಟ್ಟಡಗಳಿಗೆ ಸಂಬಂಧಪಟ್ಟಾಗೇನು, ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೇನು, ಕಾನೂನು ಸಂಬಂಧಪಟ್ಟ ಹಾಗೇನು, ನಿಯಮಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನಿದೆ, ನಾವು ಏನೇನು ಆಚರಣೆ ಮಾಡ್ಕೋಬೇಕು ಅದೆಲ್ಲವೂ ನಮಗೆ ನಾಗರಿಕ ಕರ್ತವ್ಯದಲ್ಲಿ ಬರುತ್ತೆ. ಹಾಗಾಗಿ ನಾವು ಮನೆಯಿಂದ ಹೊರಡಬೇಕಾದ್ರೇ ನಾನು 2 ವೀಲರ್ ಆದರೆ ಹೆಲ್ಮೆಟ್ ಹಾಕ್ಕೊಂಡೇ ಹೋಗ್ತೀನಿ, 4 ವೀಲರ್ ಆದರೆ ನಾನು ತಕ್ಷಣಕ್ಕೆ ಬೆಲ್ಟ್ ಹಾಕ್ಕೊಳ್ತೀನಿ, 1 ವೇ ಆದರೆ ಯಾರು ಇಲ್ಲ ಅಂದರೆ ನಾನು ಹೋಗಲಿಕ್ಕೆ ಮನಸ್ಸು ಮಾಡೋದೇ ಇಲ್ಲ. ನಮ್ಮೊಬ್ಬರು ಡಾಕ್ಟ್ರ್ ಇದ್ದರು ಬಾಳಿಗ ಅಂತ, ಸಂಜಯನಗರದಲ್ಲಿ. ಅವರು ಇಂಗ್ಲೆಂಡಲ್ಲಿ ಸರ್ಜನ್ ಆಗಿದ್ದರು. ಅವರು ಮಧ್ಯರಾತ್ರಿ 2 ಗಂಟೆಗೆ ಸರ್ಜರೆಲ್ಲ ಮುಗಿದ ಮೇಲೆ ಸುಮ್ಮನೆ ಹೀಗೆ ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದರೆ ಒಂದು ರೆಡ್ ಸಿಗ್ನಲ್ ಇತ್ತು, ಒಂದು ಕಾರ್ ಅವನು ನಿಲ್ಲಿಸಿದ. ಅಂದರೆ ಅವನು ಹೋಗ್ತಾನೆ ಇಲ್ಲ. ತುಂಬ ಹೊತ್ತಾದಮೇಲೆ ಗ್ರೀನ್ ಸಿಗ್ನಲ್ ಬಂದ ಮೇಲೆ ಅವನು ಹೋದ. ಯಾರೋ ಒಬ್ಬರು ಇವ್ರನ್ನ ಕೇಳಿದ್ರಂತೆ, ಇನ್ನೊಬ್ಬರನ್ನ, ನೋಡಿ ಇಷ್ಟು ಮಧ್ಯರಾತ್ರಿ 2:30 ಗಂಟೆ, ಈಗ ಅವನು ಸಿಗ್ನಲ್ ರೆಡ್ ಇದೆ, ಹೋಗ್ಬೋದಲ್ಲ ಅಂತ.
ಆಗ ಜನ ಇಲ್ಲ ಇಲ್ಲಿನ ಜನ ಪಕ್ಕಾ ಕಾನೂನು ಪಾಲನೆ ಮಾಡೇ ಮಾಡ್ತಾರೆ. ರೆಡ್ ಇದೆ ಅಂದರೆ ನಿಲ್ಲೇಬೇಕು ಅಂತ ಅರ್ಥ. ಜನ ಇದ್ದಾರೋ ಬಿಟ್ಟಿದ್ದಾರೋ ನಾನು ಹೋಗ್ಬೋದು ಅಂತ ಅಲ್ಲ. ಒನ್ ವೇ ಅಂದರೆ ಹೋಗಬಾರ್ದು ಅಂತ ಅರ್ಥ, ಯಾರು ಇಲ್ಲದೇ ಇದ್ದಾಗ ಅಂತಲ್ಲ. ಒಂದು ರೆಡ್ ಸಿಗ್ನಲ್ ಇತ್ತಂತೆ, ಒಬ್ಬ ಬೈಕಲ್ಲಿ ಸೀದಾ ಅದನ್ನು ದಾಟ್ತಾನೆ. ಮುಂದೆ ಹೋದಾಗ ಪೊಲೀಸ್ ಅಡ್ಡ ಬಂದ. ನಿಮಗೂ ಅನೇಕರ ಅನುಭವ ಆಗಿರ್ಬೋದು. ಕೆಲವೊಂದು ಸಲ ಇದ್ದಾಗ ಪೊಲೀಸಲ್ಲಿ ಇರೋದೇ ಇಲ್ಲ, ಆದರೆ ಅವನು ಯಾವುದೋ ಒಂದು ಮರೆಯಲ್ಲಿ ಇರ್ತಾರೆ. ಅಡ್ಡ ಬಂದು ಗಾಡಿಗೆ ಅಡ್ಡ ಹಾಕಿದ್ದಂತ ನಿಲ್ಲಿಸಿದವನು. ಕೇಳಿದ್ದಂತೆ, ನಿನಗೆ ರೆಡ್ ಸಿಗ್ನಲ್ ಇದ್ದದ್ದು ಗೊತ್ತಾಗಿಲ್ವ ಅಂತ. ಗೊತ್ತಾಯಿತು, ಆದರೂ ಮತ್ತೆ ಯಾಕೆ ಜಂಪ್ ಮಾಡ್ಕೊಂಡು ಬಂದೀನಿ? ರೆಡ್ ಸಿಗ್ನಲ್ ನೋಡಿದೆ, ಬಟ್ ನೀನಿರೋದು ಗೊತ್ತಿರಲಿಲ್ಲ. ನೀನಿದ್ದದ್ದು ಗೊತ್ತಿದ್ರೆ ನಾನು ನಿಲ್ಲಿಸ್ತಾಯಿದ್ದೆ. ಅಂದರೆ ನಾವು ಕಾನೂನು ಯಾಕೆ ಪಾಲನೆ ಮಾಡ್ತೀವಿ ಅಂದರೆ, ಕಾನೂನಿದೆ ಅಂತಲ್ಲ, ಇವನಿದಾನ, ನನ್ನ ಹಿಡಿಬೋದಾ, ಫೈನ್ ಹಾಕ್ಬೋದಾ, ಇಲ್ಲಾಂದರೆ ಹೇಗೆ ಬೇಕಾದ್ರೆ ಹಾಗೆ, ಇದಲ್ಲ. ಹಾಗಾಗಿ ನಾಗರಿಕ ಹಕ್ಕುಗಳ ರೀತಿಯಲ್ಲೇ ನಾಗರಿಕ ಕರ್ತವ್ಯ ಅಂತಿದೆ. ಕಾನ್ಸ್ಟಿಟ್ಯೂಷನಲ್ಲಿ ಇದೆಲ್ಲ ವಿವರಿಸಲ್ಪಟ್ಟಿದೆ. ಕಾನ್ಸ್ಟಿಟ್ಯೂಷನ್ ಬಿಡಿ, ನಮಗೆ ಸಹಜವಾಗಿಯೇ ನಮ್ಮ ಕರ್ತವ್ಯ ಏನು, ಹಿರಿಯರಿದ್ದಾಗ ಹೇಗಿರಬೇಕು, ಕಿರಿಯರಿದ್ದಾಗ ಹೇಗಿರಬೇಕು, ಬಡವರಿದ್ದರೆ ಸಹಾಯ ಮಾಡೋದು ಹೇಗೆ, ಒಬ್ಬ ಭಿಕ್ಷುಕ ನಡ್ಕೊಂಡು ಹೋಗ್ತಾರೆ ಅವನಿಗೆ ಸಹಾಯ ಮಾಡೋಂಥ ಸ್ವಭಾವ ನಮಗೆ ತಕ್ಷಣಕ್ಕೆ ಬರುತ್ತಾ, ಸಾರ್ವಜನಿಕ ಆಸ್ತಿ ಪಾಸ್ತಿ ಆದರೆ ನಷ್ಟ ಮಾಡಬೇಕು ಅಂತ ಅನಿಸುತ್ತಾ, ಅದನ್ನು ಕನ್ಸರ್ವ್ ಮಾಡಬೇಕು ಅಂತ ಅನಿಸುತ್ತಾ, ಉಳಿಸ್ಬೇಕು ಅಂತ ಅನಿಸುತ್ತಾ, ಅದನ್ನು ನಷ್ಟ ಮಾಡುವಂಥ ವ್ಯಕ್ತಿ ಇದ್ದರೆ ತಕ್ಷಣ ಪ್ರತಿಭಟಿಸಿ ಅವನಿಗೆ 4 ಬುದ್ಧಿವಾದ ಹೇಳಬೇಕು ಅಂತ ಅನಿಸುತ್ತೆ, ನನ್ನ ಪಾಡಿಗೆ ನಾನು ಹೋಗಬೇಕು ಅಂತ ಅನಿಸುತ್ತಾ. ಅಂದರೆ ಹೀಗೆ ಒಬ್ಬ ನಾಗರಿಕ ವ್ಯಕ್ತಿಯಾಗಿ ಸಿವಿಕ್ ಸೆನ್ಸ್ನ 100 ಪಾಯಿಂಟ್ಸ್ ಇದೆ. ಅದರಲ್ಲಿ ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕು. ಹೀಗೆ ಈ 5 ಪರಿವರ್ತನೆಗಳ ಮೂಲಕ ಈ ಒಂದು ಮುಂದಿನ 2 ತಿಂಗಳಲ್ಲಿ ನಮ್ಮ ಇಡೀ ಪ್ರಾಂತದಲ್ಲಿ ಲಕ್ಷಾಂತರ ಜನ ಇದರಲ್ಲಿ ಜೋಡಿಸ್ಕೊಳ್ಳುವ ರೀತಿಯಲ್ಲಿ ಹೇಳುವಂಥ ಒಂದು ಪದ್ಧತಿ ಅಥವಾ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ನಮ್ಮ ಮನೆಯಲ್ಲಿ ಮೊದಲು ಈ 5 ವಿಷಯಕ್ಕೆ ಸಂಬಂಧಪಟ್ಟಾಗೆ ಒಂದೊಂದು ಬಿಂದುವಲ್ಲಿ ಒಂದೊಂದು ಪಾಯಿಂಟ್, ಸಾಮರಸ್ಯಕ್ಕೆ ಸಂಬಂಧಪಟ್ಟಾಗ 1, ಪರಿಸರ ಸಂಬಂಧಪಟ್ಟಾಗ 1, ಈಗ ಟು ಬಿಗಿನ್ ವಿತ್, ಕುಟುಂಬ ಪ್ರಬೋಧನ ಸಂಬಂಧಪಟ್ಟಾಗ 1, ಸ್ವದೇಶಿಗೆ ಸಂಬಂಧಪಟ್ಟಾಗ 1, ನಾಗರಿಕ ಕರ್ತವ್ಯಕ್ಕೆ 1, ಈ ಥರ ಒಂದೊಂದರಲ್ಲೂ 100 ಬಿಂದುಗಳಿದೆ. ಅಟ್ಲೀಸ್ಟ್ 1ರಿಂದ ಪ್ರಾರಂಭ ಮಾಡಿದರೆ ನಾವು 10 ಜನರಿಗೆ ನಾವು ಕೇಳುವಂಥ ಒಂದು ಧೈರ್ಯ ನಮಗೆ ಬರುತ್ತೆ. ಆ ಮೂಲಕನೇ ದ ಜಾಯ್ ಈಸ್ ಯು ಆರ್ ದ ಇನ್ಸ್ಟ್ರೂಮೆಂಟ್ಸ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಅಂತ ವಿವೇಕಾನಂದರು ಏನು ಕನಸ್ಕೊಂಡಿದ್ರು, ನಾವು ಕೂಡ ಸಂತೋಷ ಪಡ್ಬೋದು. ಐ ಆಮ್ ಎ ಪಾರ್ಟ್ ಆಫ್ ದಿ ಟ್ರಾನ್ಸ್ಫಾರ್ಮೇಷನ್. ಆ ನಿಟ್ಟಿನಲ್ಲಿ ಯೋಚನೆ ಮಾಡಲಿಕ್ಕೆ 5 ಬಿಂದುಗಳಿದೆ. ವರ್ಷಪೂರ್ತಿ, ಜೀವನ ಪೂರ್ತಿ ಇದನ್ನು ಯೋಚನೆ ಮಾಡುವಂಥ ಒಂದು ಪ್ರಯತ್ನ ಮಾಡೋಣ. ಹಾಗೆ ನಾರಾಯಣ್ ಶೇವರವರು ಬರೆದಂಥ ಚರಿತ ಪಂಚಕ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಪ್ರತಿ ವಿಷಯದ ಬಗ್ಗೆ ಅದರ ಭಾವನಾತ್ಮಕ ಸಂಗತಿ ಏನು ಅಂತ ಬಹಳ ವಿವರವಾಗಿ ಅದರಲ್ಲಿದೆ. ನಾನು ಕೇವಲ ಮೇಲ್ನೋಟ ಅಷ್ಟೇ ಅದರ ಸೂಕ್ಷ್ಮ ಮಾತ್ರ ಹೇಳಿದ್ದೇನೆ. ಇನ್ನೂ ಸೂಕ್ಷ್ಮ ಅಂದ್ರೇನು, ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬರೆದಿದ್ದಾರೆ. ಆ ಪುಸ್ತಕವನ್ನು ಓದಿದರೆ ನಾವು ಯಾಕೆ ಮಾಡಬೇಕು ಅಂತ ಇನ್ನಷ್ಟು ನಮ್ಮ ಮನಸ್ಸು ಗಟ್ಟಿಯಾಗುತ್ತೆ. 4-6 ಜನರಿಗೆ ಹೇಳಬೇಕು ಅಂತ ಅನಿಸುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಲಿ ಅಂತ ಹೇಳ್ತಾ, ಇಷ್ಟೊತ್ತು ಈ ವಿಚಾರಗಳನ್ನು ಕೇಳಿದ್ದಕ್ಕಾಗಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್.